ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ತಥಾಗತ್ GS ಪ್ರೆಪ್. ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಇದೇ ವಿಡಿಯೋ ನಿಮಗೇನಾದರೂ ಇಂಗ್ಲೀಷ್ನಲ್ಲಿ ಬೇಕಾದರೆ ಮೇಲೆ ಕೊಟ್ಟಿರುವಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋನ ಇಂಗ್ಲೀಷಲ್ಲಿ ಕೂಡ ನೋಡ್ಬೋದು. ನಿಮಗೆ ನಮ್ಮ ಒಂದು ರಿಕ್ವೆಸ್ಟ್ ಏನಂತಂದರೆ, ನಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷ್ ಚಾನಲ್ನ ಲಿಂಕನ್ನು ಹಾಕಿದ್ದೀವಿ, ಅಲ್ಲಿ ಹೋಗಿ ನಮ್ಮ ಇಂಗ್ಲೀಷ್ ಚಾನಲ್ಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಬೇರೆ ಬೇರೆ ಸೋರ್ಸ್ಗಳಿಂದ ಟಾಪ್ 50 MCQsಗಳನ್ನ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀವಿ ವಿತ್ ಎಕ್ಸ್ಪ್ಲನೇಷನ್. ಸೊ ಈ ವಿಡಿಯೋ ಮೊದಲನೇ ಪಾರ್ಟ್ ಆಗಿದೆ ಹಾಗೂ ಇದರಲ್ಲಿ 25 ಪ್ರಶ್ನೆಗಳಿದ್ದಾವೆ. ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ಬಂದು, ಜಿಲ್ಲಾ ಮಟ್ಟದ ಉತ್ತಮ ಆಡಳಿತ ಸೂಚ್ಯಂಕ ಹೊಂದಿರುವ ಮೊದಲ ರಾಜ್ಯ ಅಥವಾ UT ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ, ಜಮ್ಮು ಅಂಡ್ ಕಾಶ್ಮೀರ್. ಸ್ನೇಹಿತರೆ, ಉತ್ತಮ ಆಡಳಿತ ಸೂಚ್ಯಂಕ ಅಥವಾ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ ಅಂತ ಏನ್ ಕರಿತೀವಿ, ಇದು ಬಂದಿದ್ದು 2019ರಲ್ಲಿ ಪ್ರಾರಂಭ ಆಗುತ್ತೆ. ಈ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ ಅನ್ನು ಸಿಬ್ಬಂದಿ ಸಚಿವಾಲಯದ ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ, ಈ ಇಲಾಖೆ ಇದನ್ನ ಸಿದ್ಧಪಡಿಸುವಂತಹದ್ದು. ಇದು ಮಿನಿಸ್ಟ್ರಿ ಆಫ್ ಪರ್ಸನಲ್ ಅಂತ ಏನ್ ಕರಿತೀವಿ ಅದರ ಅಡಿಯಲ್ಲಿ ಬರತಕ್ಕಂತಹದ್ದು. ಇನ್ನು ಈ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ 2021 ಫ್ರೇಮ್ವರ್ಕ್ ದಲ್ಲಿ 10 ವಲಯಗಳು ಮತ್ತು 58 ಸೂಚಕಗಳನ್ನ ಒಳಗೊಂಡಿದೆ. ಈ 10 ವಲಯಗಳಲ್ಲಿ ಇಲ್ಲಿ ನೋಡುವ ಹಾಗೆ ಅಗ್ರಿಕಲ್ಚರ್ ಆಗಿರಬಹುದು, ಹೆಲ್ತ್ ಆಗಿರಬಹುದು, ಎಜುಕೇಶನ್ ಆಗಿರಬಹುದು, ಈ ರೀತಿ ಬೇರೆ ಬೇರೆ ವಲಯಗಳನ್ನ ಇದರಲ್ಲಿ ಸೇರ್ಪಡೆ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ಇದರ ಗುರಿ ಏನಪ್ಪಾ ಅಂತಂದ್ರೆ, ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಸ್ಕೀಮ್ಸ್ ಗಳನ್ನ, ಬೇರೆ ಬೇರೆ ಪಾಲಿಸಿಗಳನ್ನ ತಗೊಂಡ್ಬಂದಿರುತ್ತೆ. ಸೊ ಅವುಗಳು ಇಂಪ್ಲಿಮೆಂಟೇಷನ್ ಯಾವ ರೀತಿ ಇದೆ ಅಂತ ಅನ್ನೋದನ್ನ ಈ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ ನಮಗೆ ತಿಳಿಸಿಕೊಡುತ್ತದೆ. ಇನ್ನು ಗುಡ್ ಗವರ್ನೆನ್ಸ್ ಇಂಡೆಕ್ಸ್ 2021ರಲ್ಲಿ ಮೊದಲ ಸ್ಥಾನವನ್ನು ಪಡೆದಂತಹ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದು ಗುಜರಾತ್ ಆಗಿದೆ. ಹೀಗೆ 2ನೇ ಸ್ಥಾನದಲ್ಲಿ ಇರತಕ್ಕಂತಹದ್ದು ಮಹಾರಾಷ್ಟ್ರ ಆದರೆ 3ನೇ ಸ್ಥಾನದಲ್ಲಿ ಗೋವಾ ಇದೆ. ಇನ್ನು 2ನೇ ಪ್ರಶ್ನೆಯನ್ನು ನೋಡೋಣ. ಇನೋವೇಷನ್ ಅಚೀವ್ಮೆಂಟ್ಸ್ ಅಟಲ್ ಶ್ರೇಯಾಂಕ 2021 ಅದರ ಕುರಿತಾಗಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಹೇಳಿದ್ದಾರೆ. ARIIA ಶಿಕ್ಷಣ ಸಚಿವಾಲಯದ ಉಪಕ್ರಮವಾಗಿದೆ. 2ನೇ ಸ್ಟೇಟ್ಮೆಂಟ್, ಇದು ವಿದ್ಯಾರ್ಥಿಗಳ ಮತ್ತು ಅಧ್ಯಾಪಕರಲ್ಲಿ ನಾವೀನ್ಯತೆ, ಪ್ರಾರಂಭ ಮತ್ತು ಉದ್ಯಮಶೀಲತೆ ಅಭಿವೃದ್ಧಿಗೆ ಸಂಬಂಧಿಸಿದ ಸೂಚಕಗಳ ಮೇಲೆ ಭಾರತದಲ್ಲಿನ ಹೆಚ್ಚಿನ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಶ್ರೇಣೀಕರಿಸಿದೆ. ಇನ್ನು 3ನೇ ಸ್ಟೇಟ್ಮೆಂಟ್ ಏನಂದ್ರೆ, ತಾಂತ್ರಿಕ ಸಂಸ್ಥೆಗಳು ಮಾತ್ರ ಶ್ರೇಯಾಂಕದಲ್ಲಿ ಭಾಗವಹಿಸುತ್ತಿವೆ ಅಂತ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ 1 ಮತ್ತು 2. ಈಗ ಈ ARIIA ಅಥವಾ ಅಟಲ್ ರ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನೋವೇಷನ್ ಅಚೀವ್ಮೆಂಟ್ಸ್ ಅಂತ ಏನ್ ಕರಿತೀವಿ, ಇದು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅವರ ಒಂದು ಉಪಕ್ರಮವಾಗಿದೆ. ಇದರಲ್ಲಿ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರಲ್ಲಿ ನಾವೀನ್ಯತೆ, ಪ್ರಾರಂಭ ಮತ್ತು ಉದ್ಯಮಶೀಲತೆ ಅಭಿವೃದ್ಧಿಗೆ ಸಂಬಂಧಿಸಿದ ಸೂಚಕಗಳಲ್ಲಿ ಭಾರತದ ಎಲ್ಲ ಪ್ರಮುಖ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಇಲ್ಲಿ ರ್ಯಾಂಕಿಂಗ್ ಕೊಡಲಾಗುತ್ತದೆ ಅಥವಾ ಶ್ರೇಣೀಕರಿಸಲಾಗುತ್ತದೆ. ಇದರೊಳಗಡೆ ಪೇಟೆಂಟ್ ಫೈಲಿಂಗ್ ಅಂತ ಏನ್ ಕರಿತೀವಿ ಅದು, ಹಾಗೂ ನೋಂದಾಯಿತ ವಿದ್ಯಾರ್ಥಿಗಳ ಸಂಖ್ಯೆ, ಅಧ್ಯಾಪಕರ ಪ್ರಾರಂಭದಂತಹ ನಿಯತಾಂಕಗಳು, ಇದರ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ರ್ಯಾಂಕಿಂಗ್ ಗಳನ್ನ ನಿರ್ಧಾರ ಮಾಡ್ತೀವಿ. ಇನ್ನು ಇಲ್ಲಿ ಒಂದು ನೆನ್ಪಿಟ್ಕೋಬೇಕಾದ ವಿಷಯ ಏನಂತಂದ್ರೆ, ಇಲ್ಲಿ ಬರೀ ಟೆಕ್ನಿಕಲ್ ಅಂದ್ರೆ ತಾಂತ್ರಿಕ ಸಂಸ್ಥೆಗಳಿಗೆ ಮಾತ್ರ ಅಲ್ಲದೇನೆ ನಾನ್ ಟೆಕ್ನಿಕಲ್ ಸಂಸ್ಥೆಗಳಿಗೂ ಕೂಡ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ರ್ಯಾಂಕಿಂಗ್ ಅಲ್ಲಿ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ಅದರ ಜೊತೆಗೆ ಇಲ್ಲಿ ಸರ್ಕಾರಿ ಅಂದ್ರೆ ಗವರ್ಮೆಂಟ್ ಮಾತ್ರ ಅಲ್ಲದೇನೆ ನಾನ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಗಳಿಗೂ ಕೂಡ ಇಲ್ಲಿ ರ್ಯಾಂಕಿಂಗ್ ಗಳನ್ನ ಕೊಡ್ತಾರೆ ಸ್ನೇಹಿತರೆ. ಟೆಕ್ನಿಕಲ್ 2021 ರ್ಯಾಂಕಿಂಗ್ ಒಳಗಡೆ ಟೆಕ್ನಿಕಲ್ ರ್ಯಾಂಕಿಂಗ್ ಅಲ್ಲಿ ಯಾವ ಸಂಸ್ಥೆ ಮೊದಲನೇ ಸ್ಥಾನದಲ್ಲಿದೆ ಅಂತಂದ್ರೆ ಅದು IIT ಮದ್ರಾಸ್ ತಾಂತ್ರಿಕ ಕಾಲೇಜು. ಇನ್ನು 3ನೇ ಪ್ರಶ್ನೆ ನೋಡೋಣ. ಕಲ್ಪನಾ ಚಾವ್ಲಾ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಶೋಧನಾ ಕೇಂದ್ರವನ್ನು ಯಾವ ವಿಶ್ವವಿದ್ಯಾಲಯದಲ್ಲಿ ಉದ್ಘಾಟಿಸಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಬಿ, ಚಂಡೀಗಢ ವಿಶ್ವವಿದ್ಯಾಲಯ. ಈಗ ಇದನ್ನ ಯಾಕೆ ಈ ಚಂಡೀಗಢ ವಿಶ್ವವಿದ್ಯಾಲಯದಲ್ಲಿ ಯಾಕೆ ಇದನ್ನು ಸ್ಥಾಪಿಸಿದ್ದಾರೆ ಅಂತ ಕೇಳೋದಾದ್ರೆ, ಇದು ಬಾಹ್ಯಾಕಾಶ ವಿಜ್ಞಾನ, ಉಪಗ್ರಹ ಅಭಿವೃದ್ಧಿ ಮತ್ತು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಭವಿಷ್ಯದ ಸವಾಲುಗಳನ್ನ ಎದುರಿಸೋಕೆ ವಿದ್ಯಾರ್ಥಿಗಳನ್ನ ತಯಾರು ಮಾಡುತ್ತೆ. ಅದರ ಜೊತೆಗೆ ಇನ್ನೊಂದು ಏನ್ ನೆನ್ಪಿಟ್ಕೋಬೇಕಂತಂದ್ರೆ ಕ್ಯೂಸ್ಯಾಟ್ ಅಂತ ಏನ್ ಕರಿತೀವಿ ನಾವು ಇಲ್ಲಿ, ಅಂದ್ರೆ ಈ ಚಂಡೀಗಢ ವಿಶ್ವವಿದ್ಯಾಲಯದಲ್ಲಿ
ಸ್ಟೂಡೆಂಟ್ಸ್ಗಳಿಗೋಸ್ಕರ ಮಾಡಿದಂತಹ ಉಡಾವಣೆ ಮಾಡಿದಂತಹ ಒಂದು ಸ್ಯಾಟಲೈಟ್ ಏನಿದೆಯಲ್ಲ, ಇದರ ಆಪರೇಷನ್ ಕೂಡ ಇಲ್ಲಿ, ಇದರ ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ ಕೂಡ ಇದೇ ಚಂಡೀಗಢ ಯೂನಿವರ್ಸಿಟಿಯಲ್ಲಿ ಇದೆ ಸ್ನೇಹಿತರೆ. ಇನ್ನು 4ನೇ ಪ್ರಶ್ನೆ, ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರಗಳ ಕಾಯ್ದೆ ಆಫ್ಸ್ಪಾ ಅಂತ ಏನ್ ಕರಿತೀವಿ, ಆಫ್ಸ್ಪಾ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್ ಅಂತ ಕರಿತೀವಿ ಇದಕ್ಕೆ ಇಂಗ್ಲಿಷ್ನಲ್ಲಿ. ಇದರ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಮೊದಲನೇದು, ಈ ಕಾಯ್ದೆಯು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಒಂದು ಪ್ರದೇಶವನ್ನು ಅಶಾಂತಿಯುತ ಎಂದು ಘೋಷಿಸಲು ಅಧಿಕಾರ ನೀಡುತ್ತದೆ. 2ನೇ ಸ್ಟೇಟ್ಮೆಂಟ್, ಇದನ್ನು ಅನಿರ್ದಿಷ್ಟ ಅವಧಿಯವರೆಗೂ ವಿಧಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ, 1 ಅಥವಾ 2, ಎರಡೂ ಅಲ್ಲ. ಇನ್ನು ಈ ಆಫ್ಸ್ಪಾ ಇದು ಯಾವ ಯಾವ ರಾಜ್ಯದಲ್ಲಿದೆ ಅಂತ ಮೊದಲನೇದಾಗಿ ನೋಡೋದಾದ್ರೆ, ಇದು ಜಮ್ಮು ಅಂಡ್ ಕಾಶ್ಮೀರ, ಅದ್ರ ಜೊತೆಗೆ ಅಸ್ಸಾಂ, ಮಣಿಪುರ್, ಅರುಣಾಚಲ್ ಪ್ರದೇಶ್, ಮೇಘಾಲಯ, ಈ ಎಲ್ಲ ರಾಜ್ಯಗಳಲ್ಲಿ, ನಾಗಾಲ್ಯಾಂಡ್, ಈ ಎಲ್ಲ ರಾಜ್ಯಗಳಲ್ಲಿ ಈ ಆಫ್ಸ್ಪಾ ಲಾ ಸದ್ಯಕ್ಕೆ ಇರುವಂತಹದ್ದು. ಈ ಆಫ್ಸ್ಪಾ ಹೇಗೆ ಬಂತು ಭಾರತಕ್ಕೆ ಅಂತ ನೋಡೋದಾದ್ರೆ, 1942ರಲ್ಲಿ ನಡೆದಂತಹ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಬ್ರಿಟಿಷರು ಈ ಕಾಯ್ದೆಯನ್ನ ಮೊದಲು ತರ್ತಾರೆ. ಅದರ ನಂತರ ಭಾರತದಲ್ಲಿ ಇದು ಮುಂದುವರಿಯಲಾಗುತ್ತದೆ ಸ್ನೇಹಿತರೆ. ಆದರೆ ಇಲ್ಲಿ ನೆನ್ಪಿಡಬೇಕಾದ ವಿಷಯ ಏನಂತಂದ್ರೆ, ಭಾರತದಲ್ಲಿ ಈ ಆಫ್ಸ್ಪಾ ಮೊದಲು ಬಂದಿದ್ದು ಆರ್ಡಿನೆನ್ಸ್ ಮುಖಾಂತರ ಬರುತ್ತದೆ. ಆರ್ಡಿನೆನ್ಸ್ ಅಂದ್ರೆ ಕನ್ನಡದಲ್ಲಿ ಸುಗ್ರೀವಾಜ್ಞೆ ಅಂತ ಕರಿತೀವಿ, ಅದರ ಮುಖಾಂತರ ಬರುತ್ತದೆ. ಅದರ ನಂತರದಲ್ಲಿ ಇದು 1958ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾಯ್ದೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ಇನ್ನು ಈ ಆಫ್ಸ್ಪಾ ಕಾಯ್ದೆಯನ್ನು ಜಾರಿಗೊಳಿಸೋಕೆ ಅಧಿಕಾರ ಯಾರಿಗೆ ಇದೆ ಅಂತ ಕೇಳೋದಾದ್ರೆ, ಇದು ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರ, ಅಥವಾ ಸ್ಟೇಟ್ ಗವರ್ಮೆಂಟ್ ಅಂದ್ರೆ ರಾಜ್ಯ ಸರ್ಕಾರ, ಹಾಗೂ ಯೂನಿಯನ್ ಟೆರಿಟರಿ, ಈ ಎಲ್ಲಕ್ಕೂ ಏನಂತಂದ್ರೆ ಈ ಆಫ್ಸ್ಪಾವನ್ನ ಡಿಕ್ಲೇರ್ ಮಾಡುವಂತ ಅಧಿಕಾರ ಇರುವಂತದ್ದು. ಒಂದು ಪ್ರದೇಶವನ್ನ ಮೊದಲು ಡಿಸ್ಟರ್ಬ್ಡ್ ಏರಿಯಾ ಅಂತ ಕರೀತಾರೆ ಇವರು. ಡಿಸ್ಟರ್ಬ್ಡ್ ಏರಿಯಾ ಅಂತ ಕರೆದು, ಅಂದ್ರೆ ಡಿಸ್ಟರ್ಬ್ಡ್ ಏರಿಯಾ ಅಂತಂದ್ರೆ ಗೊಂದಲವಾದಂತಹ ಪ್ರದೇಶ ಅಂತ ಕರೆದು, ಅದರ ನಂತರದಲ್ಲಿ ಅಲ್ಲಿ ಆಫ್ಸ್ಪಾ ಕಾಯ್ದೆಯನ್ನ ಜಾರಿಗೆ ತರುವಂತಹ ಒಂದು ಪದ್ಧತಿ ಇದೆ. ಇನ್ನು ಮುಂದೆ ಇದ್ರ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಈ ಆಫ್ಸ್ಪಾ ಕಾಯ್ದೆಯಿಂದ ಏನಾಗುತ್ತೆ ಅಂತಂದ್ರೆ, ಈ ಆಫ್ಸ್ಪಾ ಕಾಯ್ದೆ ಒಳಗಡೆ ಈ ಸೈನಿಕರಿಗೆ, ಆರ್ಮ್ಡ್ ಫೋರ್ಸಸ್ ಗಳಿಗೆ ತುಂಬಾ ವಿಶೇಷವಾದಂತಹ ಅಧಿಕಾರಿಗಳು ಇಲ್ಲಿ ದೊರೆತಿರ್ತವೆ. ಎಂತಹ ವಿಶೇಷವಾದಂತಹ ಅಧಿಕಾರಿಗಳು ಅಂತಂದ್ರೆ, ಇಲ್ಲಿ ವಿತೌಟ್ ಎನಿ ಪರ್ಮಿಷನ್ ಇಲ್ಲಿ ಏನ್ ಮಾಡಬಹುದು, ಅರೆಸ್ಟ್ ಮಾಡಬಹುದಾಗಿದೆ, ಯಾರನ್ನಾದ್ರೂ ಅರೆಸ್ಟ್ ಮಾಡಬಹುದು. ಹಾಗೂ ವಾರ್ನಿಂಗ್ ಕೊಟ್ಟ ನಂತರ ಯಾರನ್ನ ಬೇಕಾದ್ರೂ ಇಲ್ಲಿ ಶೂಟ್ ಮಾಡಬಹುದಾಗಿದೆ. ಹೀಗೆ ಈ ಆಫ್ಸ್ಪಾ ಅಡಿಯಲ್ಲಿ ಈ ರೀತಿ ಮಾಡಿದ ಮೇಲೇನೂ ಕೂಡ ಇವರಿಗೆ ಯಾವುದೇ ರೀತಿಯಾದಂತಹ ಕಾನೂನನ್ನ ಇವರು ಎದುರಿಸಬೇಕಾಗುವಂತದ್ದಿಲ್ಲ. ಹೀಗೆ ಇದರಿಂದಾಗಿ ಜನರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇದ್ರ ವಿರುದ್ಧ ತುಂಬಾ ಪ್ರತಿಭಟನೆಗಳನ್ನ ಇತ್ತೀಚೆಗೆ ಮಾಡೋದನ್ನ ನಾವು ನೋಡಿದೀವಿ. ಇನ್ನು 2005ರಲ್ಲಿ ನ್ಯಾಯಮೂರ್ತಿ ಜೀವನ್ ರೆಡ್ಡಿ ಕಮಿಟಿ, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಪ್ರಶ್ನೆ. ಜೀವನ್ ರೆಡ್ಡಿ ಕಮಿಟಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳಬಹುದು ಕೆಲವೊಂದ್ಸಲಿ. ಇದೇನಂತಂದ್ರೆ, ಈ ಆಫ್ಸ್ಪಾ ಕುರಿತಾಗಿ ಅಧ್ಯಯನ ಮಾಡೋದಕ್ಕೆ ಜೀವನ್ ರೆಡ್ಡಿ ಆಯೋಗವನ್ನ ನೇಮಕ ಮಾಡಿದ್ರು 2005ರಲ್ಲಿ. ಈ ಜೀವನ್ ರೆಡ್ಡಿ ಆಯೋಗ ಏನ್ ಹೇಳಿದೆ ಅಂತಂದ್ರೆ, ಇದನ್ನ ಆಫ್ಸ್ಪಾ ಕಾಯ್ದೆಯನ್ನ ರದ್ದುಗೊಳಿಸಲು ಕೂಡ ಇದು ಶಿಫಾರಸು ಮಾಡಿದೆ. ಇದಷ್ಟೇ ಅಲ್ಲ ಸ್ನೇಹಿತರೆ, ಸೆಕೆಂಡ್ ಆರ್ಕ್ ಕಮಿಷನ್, ಅದು ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಆಡಳಿತ ಸುಧಾರಣೆ ಆಯೋಗ ಏನಿದೆಯಲ್ಲ, ಇದು ಕೂಡ ಏನ್ ಮಾಡಿದೆ ಅಂತಂದ್ರೆ ಈ ಆಫ್ಸ್ಪಾ ಕಾಯ್ದೆಯನ್ನ ರದ್ದುಗೊಳಿಸಕ್ಕೆ ಅನುಮೋದನೆಯನ್ನು ನೀಡಿದೆ. ಇನ್ನು ಮುಂದಿನ ಪ್ರಶ್ನೆ, ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ 2021ರಲ್ಲಿ ಭಾರತದ ಶ್ರೇಣಿ ಏನು ಅಂತ ಹೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಬಂದಿರೋ ಆಪ್ಷನ್ ಸಿ, 85. ಭ್ರಷ್ಟಾಚಾರ ಸೂಚ್ಯಂಕ ಅಥವಾ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಂತ ಏನ್ ಕರಿತೀವಿ, ಇದು 1995ರಿಂದ ಸರ್ಕಾರೇತರ ಅಂದ್ರೆ NGO, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತ ಕರಿತೀವಿ, ಇದು ಒಂದು NGO ಆಗಿದೆ. ಈ NGO ಪ್ರತಿ ವರ್ಷ ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತದೆ. ಇನ್ನು ಇದು 180 ದೇಶಗಳನ್ನ, ಈ 180 ದೇಶಗಳಿಗೆ ರ್ಯಾಂಕಿಂಗ್ ಅನ್ನ ಕೊಡುತ್ತದೆ. ಇದರಲ್ಲಿ ಒಂದು ಗಮನಿಸಬೇಕಾದಂತ ವಿಷಯ ಏನಂತಂದ್ರೆ, ಇದರಲ್ಲಿ ಅಂಕಗಳನ್ನ, ಇದು ಪ್ರತಿ ದೇಶಕ್ಕೆ ಅಂಕಗಳನ್ನ ನೀಡುತ್ತದೆ. 100 ಅಂಕ ಏನಾದ್ರೂ ಒಂದು ದೇಶ ಪಡೀತಂದ್ರೆ ಅದು ಅತ್ಯಂತ ಸ್ವಚ್ಛವಾದಂತಹ, ಅಂದ್ರೆ ಅಲ್ಲಿ ಏನೂ ಕರಪ್ಷನ್ ಇಲ್ಲ ಅಂತ ನಾವು ಹೇಳಬಹುದು. ಇನ್ನು ಯಾವುದೇ ಒಂದು ರಾಷ್ಟ್ರ 0 ಅಂಕವನ್ನು ಪಡೆದ್ರೆ ಅದು ಅತ್ಯಂತ ಭ್ರಷ್ಟವಾದಂತಹ ರಾಷ್ಟ್ರ ಅಂತ ನಾವು ಇಲ್ಲಿ ಕರಿತೀವಿ. ಹೀಗೆ ಅದಕ್ಕೋಸ್ಕರ ಇಲ್ಲಿ ನೋಡಿ, ಡೆನ್ಮಾರ್ಕಿಗೆ ಈ ಸರಿ 2021ರಲ್ಲಿ ಈ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಒಳಗಡೆ ಮೊದಲನೇ ರ್ಯಾಂಕ್ ಸಿಕ್ಕಿದೆ, ಫಸ್ಟ್ ರ್ಯಾಂಕ್ ಸಿಕ್ಕಿದೆ ಡೆನ್ಮಾರ್ಕ್. ಅದರ ಅರ್ಥ ಏನು, ಡೆನ್ಮಾರ್ಕ್ ಕರಪ್ಟ್ ಅಥವಾ ಭ್ರಷ್ಟ ರಾಷ್ಟ್ರ ಅಂತ ಅಲ್ಲ, ಡೆನ್ಮಾರ್ಕ್ನಲ್ಲಿ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ಇಲ್ಲ, ಕರಪ್ಷನ್ ಅನ್ನೋದು ಅಲ್ಲಿ ಇಲ್ಲ ಅಂತ ಇದರ ಅರ್ಥ. ಇನ್ನು ಭಾರತದ ರ್ಯಾಂಕಿಂಗ್ 2020ರೊಳಗಡೆ 86ನೇ ಸ್ಥಾನದಲ್ಲಿತ್ತು. 2021ರಲ್ಲಿ ಇದರ ಸ್ಥಾನ 85ಕ್ಕೆ ಇಳಿಕೆಯಾಗಿದೆ. ಅಂದ್ರೆ ಭಾರತದಲ್ಲಿ ಭ್ರಷ್ಟಾಚಾರ ಕುಸಿದಿದೆ ಅಂತ ಇದರ ಅರ್ಥ. ಇದಷ್ಟೇ ಅಲ್ಲ ಸ್ನೇಹಿತರೆ, ಡೆನ್ಮಾರ್ಕ್, ನ್ಯೂಜಿಲೆಂಡ್, ಫಿನ್ಲ್ಯಾಂಡ್, ಸಿಂಗಾಪುರ್ ಮತ್ತು ಸ್ವೀಡನ್ ಈ ರಾಷ್ಟ್ರಗಳಲ್ಲಿ ಭ್ರಷ್ಟಾಚಾರ ಕಡಿಮೆ ಇದೆ. ಅದರ ಜೊತೆಗೆ ಸಿರಿಯಾ, ಸೋಮಾಲಿಯಾ ಮತ್ತು ದಕ್ಷಿಣ ಸುಡಾನ್, ಇದರಲ್ಲಿ ಈ ದೇಶಗಳಲ್ಲಿ ಭ್ರಷ್ಟಾಚಾರ ತುಂಬಾ ಹೆಚ್ಚಾಗಿದೆ. ಇನ್ನು ಚೀನಾ ಇದರ
ರ್ಯಾಂಕಿಂಗ್ ಅಲ್ಲ, ಇದು ಇಲ್ಲಿ ನೋಡೋದಂತ ನಾವೇನು ಇದ್ರ ಸ್ಕೋರ್, ಇದ್ರ ಸ್ಕೋರ್ಗಳು, ಇವರು ಪಡೆದಂತಹ ಸ್ಕೋರ್ಗಳು. ಚೀನಾದ ಸ್ಕೋರ್ ಎಷ್ಟಿದೆ? 45 ಇದೆ, ಭಾರತದ್ದು 40 ಇದೆ. ಹಾಗೂ ಇತರ ದೊಡ್ಡ ಆರ್ಥಿಕಗಳಾದ ಇಂಡೋನೇಷ್ಯಾ 38, ಪಾಕಿಸ್ತಾನ್ 28 ಮತ್ತು ಬಾಂಗ್ಲಾದೇಶ್ 26. ಅಂದ್ರೆ ಭಾರತದಕ್ಕಿಂತ ಇಂಡೋನೇಷ್ಯಾ, ಪಾಕಿಸ್ತಾನ್, ಬಾಂಗ್ಲಾದೇಶಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ಇದರ ಅರ್ಥ. ನೀವು ಇಲ್ಲಿ ಮ್ಯಾಪ್ ನಲ್ಲಿ ನೋಡಬಹುದು, ಇಲ್ಲಿ ನಾರ್ತ್ ಅಮೆರಿಕ ಏನಿದೆಯಲ್ಲ, ಉತ್ತರ ಅಮೆರಿಕ, ಇಲ್ಲಿ ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಇರುವಂತದ್ದು, ಹಾಗೂ ಯುರೋಪಿನ ದೇಶಗಳಲ್ಲಿ ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಇರುವಂತದ್ದು, ಹಾಗೂ ಆಸ್ಟ್ರೇಲಿಯಾದಲ್ಲಿ ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಇರುವಂತದ್ದು. ಇನ್ನು ಈ ಕೆಂಪು ಬಣ್ಣಗಳಲ್ಲಿ ತೋರಿಸಿದಂತಹ ಜಾಗಗಳಲ್ಲೆಲ್ಲ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ದೇಶ ಸಿ ಡ್ರ್ಯಾಗನ್ 22 ಮಿಲಿಟರಿ ವ್ಯಾಯಾಮವನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಂದು ಇದರ ಆಪ್ಷನ್ ಬಿ, ಅಮೆರಿಕ. ಈ ಸಿ ಡ್ರ್ಯಾಗನ್ ಏನಿದೆಯಲ್ಲ, ಈ ಯುದ್ಧ ಮಿಲಿಟರಿ ಎಕ್ಸರ್ಸೈಸ್ ಭಾರತ, ಆಸ್ಟ್ರೇಲಿಯಾ, ಕೆನಡಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾದ ನೌಕಾಪಡೆಗಳು ಈ ಯುದ್ಧ ಸಿ ಡ್ರ್ಯಾಗನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ, ಯುದ್ಧ ವ್ಯಾಯಾಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಇನ್ನು ಇದನ್ನು US ನೌಕಾಪಡೆ ಘೋಷಿಸಿದೆ. ಇನ್ನು ಇದು ಒಂದು ಬಹು ಪಾರ್ಶ್ವ ಜಲಾಂತರ್ಗಾಮಿ ವಿರೋಧಿ ಯುದ್ಧದ ವ್ಯಾಯಾಮ, ಅಂದ್ರೆ ಆಂಟಿ ಸಬ್ಮರೀನ್ ಮಿಲಿಟರಿ ಎಕ್ಸರ್ಸೈಸ್ ಅಂತ ಕರಿತೀವಿ ನಾವು. ಇದಕ್ಕೆ ಆಂಟಿ ಸಬ್ಮರೀನ್ ಮಿಲಿಟರಿ ಎಕ್ಸರ್ಸೈಸ್ ಆಗಿದೆ. ಇದು ಪೆಸಿಫಿಕ್ ಮಹಾಸಾಗರದಲ್ಲಿ ನಡೆಯುವಂತದ್ದು. ಇಲ್ಲಿ 6 ದೇಶಗಳು, ನಾನು ಆಗಲೇ ಹೇಳಿದಾಗೆ ಈ 6 ದೇಶಗಳು ಈ ಆಂಟಿ ಸಬ್ಮರೀನ್ ಮಿಲಿಟರಿ ಎಕ್ಸರ್ಸೈಸ್ ನಲ್ಲಿ ಭಾಗವಹಿಸ್ತಾ ಇದ್ದಾವೆ. ಇದರ ಜೊತೆಗೆ ಭಾರತ, ಜಪಾನ್, ಆಸ್ಟ್ರೇಲಿಯಾ ಮತ್ತು ಅಮೆರಿಕ ಕೂಡ ಈ ಕ್ವಾಡ್ ಗ್ರೂಪ್ ನಲ್ಲಿ ಇರತಕ್ಕಂಥದ್ದು. ಕ್ವಾಡ್ ದೇಶಗಳು ಯಾವುದು ಅಂತ ಕೇಳಿದ್ರೆ ಭಾರತ, ಜಪಾನ್, ಆಸ್ಟ್ರೇಲಿಯಾ ಮತ್ತು ಅಮೆರಿಕ ಆಗಿದೆ. ಆದರೆ ಈ ಕ್ವಾಡ್ ಗ್ರೂಪ್ ಏನಂತಂದ್ರೆ ಈ ಮಲಬಾರ್ ಅನ್ನುವಂತ ಒಂದು ಏನೇ ಯುದ್ಧ ವ್ಯಾಯಾಮ ಇದೆ, ಇದರೊಳಗಡೆ ಇವು ಭಾಗವಹಿಸ್ತವೆ. ಇನ್ನು ಮುಂದಿನ ಪ್ರಶ್ನೆ, ಸರ್ಕಾರವು ರಕ್ಷಣಾ ಮತ್ತು ಆಂತರಿಕ ಭದ್ರತೆಗಾಗಿ ಮೀಸಲಾದ ನಾನ್ ಲ್ಯಾಪ್ಸಿಬಲ್ ನಿಧಿಯನ್ನು ಸ್ಥಾಪಿಸಿದರೆ ಅದು ಈ ಕೆಳಗಿನ ಯಾವ ಮೂಲಗಳಿಂದ ಹಣವನ್ನು ಪಡೆಯಬಹುದು ಅಂತ ಪ್ರಶ್ನೆ ಇದೆ. ಮೊದಲನೇ ಸ್ಟೇಟ್ಮೆಂಟ್ ಏನಂದ್ರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಎರಡನೇ ಸ್ಟೇಟ್ಮೆಂಟ್ ಹೆಚ್ಚುವರಿ ರಕ್ಷಣಾ ಭೂಮಿಯ ಹಣಗಳಿಕೆಯಿಂದ ಬರುವ ಆದಾಯ. ಮೂರನೇದು ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಗಳ ಹೂಡಿಕೆ ಹಿಂಪಡೆಯುವಿಕೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ 1, 2 ಹಾಗೂ 3 ಆಗಿದೆ. ಇನ್ನು ಇದು ಏನು ಈ ನಿಧಿ, ಯಾವುದಕ್ಕೋಸ್ಕರ ಇದನ್ನು ನಾನ್ ಲ್ಯಾಪ್ಸಿಬಲ್ ನಿಧಿಯನ್ನ ಪ್ರಾರಂಭ ಮಾಡಿದ್ದಾರೆ ಅಂತ ನೋಡೋಣ. ಇದು ಯೋಜಿತ ಬಜೆಟ್ ಅವಶ್ಯಕತೆಗಳು ಮತ್ತು ರಕ್ಷಣೆ ಮತ್ತು ಆಂತರಿಕ ಭದ್ರತೆಗಾಗಿ ಬಜೆಟ್ ಹಂಚಿಕೆ ನಡುವಿನ ಅಂತರವನ್ನು ಕಡಿಮೆ ಮಾಡಲು. ಅಂದ್ರೆ ಈಗ ಬಜೆಟ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ಮಿನಿಸ್ಟ್ರಿಗಳು ತಮಗೆ ಬೇಕಾದಂತಹ ಬೇಡಿಕೆಗಳನ್ನ ಇಟ್ಟಿರುತ್ತೆ. ತಮಗೆ ಎಷ್ಟು ಹಣ ಬೇಕಂತ ಬೇಡಿಕೆಗಳನ್ನ ಇಟ್ಟಿರುತ್ತೆ. ಆದ್ರೆ ಕೆಲವೊಂದ್ಸಲಿ ಆ ಬೇಡಿಕೆ ಇಟ್ಟಷ್ಟು ಹಣ ಅವರಿಗೆ ಬಜೆಟ್ ನಿಂದ ದೊರೆಯೋದಿಲ್ಲ. ಆದ ಕಾರಣದಿಂದ ಈ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಈ ನಾನ್ ಲ್ಯಾಪ್ಸಿಬಲ್ ಫಂಡ್ ಅನ್ನ ಇವರು ಏನ್ ಮಾಡಿದ್ದಾರೆ, ಶುರು ಮಾಡಿದ್ದಾರೆ. ಈ ನಾನ್ ಲ್ಯಾಪ್ಸಿಬಲ್ ಫಂಡ್ ಅಥವಾ ಮೀಸಲಾದ ನಾನ್ ಲ್ಯಾಪ್ಸಿಬಲ್ ಫಂಡ್ ಅಂತ ಏನ್ ಕರಿತೀವಿ, ಇದು ರಕ್ಷಣಾ ಮತ್ತು ಆಂತರಿಕ ಭದ್ರತೆ ಈ ಎರಡನ್ನೂ ಆಧುನೀಕರಣ ಮಾಡುವುದಕ್ಕೋಸ್ಕರ ಈ ನಿಧಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಇನ್ನು ಈ ನಿಧಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ನೋಡೋದಾದ್ರೆ 4 ನಿರ್ದಿಷ್ಟ ಮೂಲಗಳಿಂದ ಇಲ್ಲಿ ದುಡ್ಡು ಬರುವಂತಹದ್ದು. ಮೊದಲನೇದಾಗಿ ಭಾರತದ ಸಂಚಿತ ನಿಧಿಯ ವರ್ಗಾವಣೆ, ಅಂದ್ರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಏನಂತ ಕರಿತೀವಿ, ಅದರಿಂದ ಬರುವಂತದ್ದು. ಇದು ಭಾರತದ ಸಂವಿಧಾನವಾದ ಕಲಂ 226 ಆರ್ಟಿಕಲ್ 226 ನಲ್ಲಿ ಈ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಬಗ್ಗೆ ಹೇಳಿದ್ದಾರೆ. ಇನ್ನು ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾದ ಆರ್ಟಿಕಲ್ ಎಷ್ಟು ಅಂತ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ಇನ್ನು ಎರಡನೇ ಮೂಲ ಯಾವುದು ಅಂತಂದ್ರೆ ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್, ಅಂದ್ರೆ ಸರ್ಕಾರದ ಡಿಫೆನ್ಸ್ ವಲಯದಲ್ಲಿ ಇರತಕ್ಕಂತಹ ಕಂಪನಿಗಳಿವು, ಸರ್ಕಾರದ ಕಂಪನಿಗಳು. ಇವುಗಳನ್ನ ಮಾರಾಟ ಮಾಡೋದು ಅಂದ್ರೆ ಪ್ರೈವೇಟೈಸೇಷನ್ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಏನಾದರೂ ಹಣ ಬಂದ್ರೆ ಆ ಹಣ ಕೂಡ ಈ ನಿಧಿಗೆ ವರ್ಗಾವಣೆ ಆಗುತ್ತದೆ. ಇನ್ನು ಹೆಚ್ಚುವರಿ ರಕ್ಷಣಾ ಭೂಮಿ ಇರುತ್ತಲ್ಲ, ಅದನ್ನ ಏನ್ ಮಾಡೋದು, ಅದರಿಂದ ಹಣ ಗಳಿಕೆ ಮಾಡುವಂತದ್ದು. ಹೇಗೆ ಅದರಿಂದ ಹಣ ಗಳಿಕೆ ಮಾಡೋದು ಅಂದ್ರೆ ಅದನ್ನ ಬೇರೆ ಬೇರೆ ಕಂಪನಿಗಳಿಗೆ ಅಥವಾ ಪ್ರೈವೇಟ್ ಕಂಪನಿಗಳಿಗೆ ಬಾಡಿಗೆ ಕೊಡುವಂತದ್ದಾಗಿರ್ಬೋದು, ಇತ್ಯಾದಿಗಳಿಂದ ಹಣವನ್ನು ಗಳಿಸಬಹುದು. ಇನ್ನು ಇದಕ್ಕೆ ಏನಂತ ಕರೀತಾರೆ ಇಂಗ್ಲಿಷ್ ನಲ್ಲಿ, ಮಾನಿಟೈಸೇಷನ್ ಅಂತ ಕರೀತಾರೆ, ಮಾನಿಟೈಸೇಷನ್. ಇನ್ನು ಖಾಸಗೀಕರಣಕ್ಕೆ ಏನಂತ ಕರೀತಾರೆ, ಪ್ರೈವೇಟೈಸೇಷನ್ ಅಂತ ಕರೀತಾರೆ. ಈ ಎರಡನ್ನೂ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು, ಪ್ರೈವೇಟೈಸೇಷನ್. ಇನ್ನು ಕಡೆಯದಾಗಿ ಈ ರಕ್ಷಣಾ ಭೂಮಿಯನ್ನು ಏನಾದರೂ ಮಾರಾಟ ಮಾಡಿದ್ರೆ, ಇದರಿಂದ ರಸೀದುಗಳು ಏನಾದರೂ ಬಂದರೆ ಇವು ಏನಾಗುತ್ತೆ ಅಂತಂದ್ರೆ ರಾಜ್ಯ ಸರ್ಕಾರಗಳಿಗೆ ಮತ್ತು ಭವಿಷ್ಯದಲ್ಲಿ ಸಾರ್ವಜನಿಕ ಯೋಜನೆಗಳಿಗೆ ವರ್ಗಾಯಿಸಲಾಗುತ್ತದೆ. ಓಕೆ, ಹೀಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ನು ಪ್ಯಾಂಗಾಂಗ್ ಸೋ ಸರೋವರದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಇದು ಮೊದಲನೇ ಸ್ಟೇಟ್ಮೆಂಟ್ ಏನಂದ್ರೆ ಇದು ಲಡಾಖ್ನಲ್ಲಿ ಕಂಡುಬರುವ ಸಿಹಿ ನೀರಿನ ಸರೋವರವಾಗಿದೆ. ಎರಡನೇ ಸ್ಟೇಟ್ಮೆಂಟ್, ಇದು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ತೇವ ಭೂಮಿಯಾಗಿ ರಾಮ್ಸರ್ ಕನ್ವೆನ್ಷನ್ ಅಡಿಯಲ್ಲಿದೆ ಅಂತ ಹೇಳಿದರೆ. ಈ ಎರಡೂ ಪ್ರಶ್ನೆಗಳು ಏನಂತಂದ್ರೆ ಎರಡು ಸ್ಟೇಟ್ಮೆಂಟ್ಗಳು ಏನಂತಂದ್ರೆ ಇಲ್ಲಿ ತಪ್ಪಾಗಿರುವಂತದ್ದು. ಸರಿ, ಇದಕ್ಕೆ ಉತ್ತರ 1 ಅಥವಾ 2 ಅಲ್ಲ.
ಇನ್ನು ಈ ಪ್ಯಾಂಗಾಂಗ್ ಸೋ ಸರೋವರ ಎಲ್ಲಿದೆ ಅಂತ ನೋಡೋದಾದ್ರೆ ಇಲ್ಲಿ ಲಡಾಖ್ ಯೂನಿಯನ್ ಟೆರಿಟರಿಯನ್ನ ನೋಡಬಹುದು ನೀವು. ಇಲ್ಲಿ ಲಡಾಖ್ ಯೂನಿಯನ್ ಟೆರಿಟರಿ ಇದೆ. ಈ ಲಡಾಖ್ ಯೂನಿಯನ್ ಟೆರಿಟರಿ ಹಾಗೂ ಚೈನಾ ಕಂಟ್ರೋಲ್ ಮಾಡ್ತಕ್ಕಂಥ ಅಕ್ಸಾಯ್ ಚಿನ್ನ ಈ ಟಿಬೆಟ್ ಭಾಗದಲ್ಲಿ ಇಲ್ಲಿ ನೋಡಬಹುದು. ಇದಕ್ಕೆ ಏನಂತ ಕರಿತೀವಿ ನಾವು, ಪ್ಯಾಂಗಾಂಗ್ ಸೋ ಲೇಕ್ ಅಂತ ಕರಿತೀವಿ. ಕೆಲವು ಭಾಗ, ಅರ್ಧ ಭಾಗ ಲಡಾಖ್ ನಲ್ಲಿ ಇರುವಂತದ್ದು, ಇನ್ನೂ ಅರ್ಧ ಭಾಗ ಟಿಬೆಟ್ ನಲ್ಲಿ ಇರುವಂತಹದ್ದು. ಇದು ಯಾಕೆ ಸದ್ಯಕ್ಕೆ ನ್ಯೂಸ್ ನಲ್ಲಿ ಇದೆ ಅಂತ ಅನ್ನೋದಾದ್ರೆ, ಇಲ್ಲಿ ಚೈನಾ ಏನ್ ಮಾಡ್ತಾ ಇದೆ, ಈ ಸರ್ವರದ ಮೇಲೆ ಒಂದು ಬ್ರಿಡ್ಜ್ ಅನ್ನ ಸ್ಥಾಪನೆ ಮಾಡ್ತಾ ಇದೆ. ಬ್ರಿಡ್ಜ್ ಅನ್ನ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾ ಇದೆ. ಇನ್ನು ಈ ಸರೋವರದ ಪೂರ್ವ ಭಾಗ ಏನಂತಂದ್ರೆ ಇದು ತಾಜಾ ನೀರನ್ನು ಹೊಂದಿದೆ ಮತ್ತು ಸರೋವರದ ಪಶ್ಚಿಮ ಭಾಗ ಲವಣಯುಕ್ತವಾಗಿದೆ, ಅಂದ್ರೆ ಸಾಲ್ಟ್ ವಾಟರ್ ಅಂತ ಕರಿತೀವಿ. ಆದ್ರೂ ಈ ಸಾಲ್ಟ್ ವಾಟರ್ ಇದ್ರೂ ಕೂಡ ಇದು ಚಳಿಗಾಲದಲ್ಲಿ ಕಂಪ್ಲೀಟ್ ಆಗಿ ಇದೇನಾಗುತ್ತೆ, ಫ್ರೀಸ್ ಆಗುವಂಥದ್ದು ಅಥವಾ ಹೆಪ್ಪುಗಂಟುವಂಥದ್ದಾಗಿದೆ. ಇನ್ನು ಇದು ಸದ್ಯದ ಮಟ್ಟಿಗೆ ಈ ಪ್ಯಾಂಗಾಂಗ್ ಸೋ ಲೇಕ್ ಏನಂತಂದ್ರೆ ಈ ರಾಮ್ಸಾರ್ ಸಮಾವೇಶದ ಅಡಿಯಲ್ಲಿ ಇದು ಬರುವುದಿಲ್ಲ, ಇದು ಇಲ್ಲ ಸ್ನೇಹಿತರೆ. ಇನ್ನು ರಾಮ್ಸಾರ್ ಅಂತಂದ್ರೆ ಏನು, ರಾಮ್ಸಾರ್ ಕನ್ವೆನ್ಷನ್ ಅಂತಂದ್ರೆ ಏನು ಅಂತಂದ್ರೆ ಇದು ಫೆಬ್ರವರಿ 2, 1971ರಲ್ಲಿ ಪ್ರಾರಂಭವಾಗಿದೆ. ಈ ವೆಟ್ಲ್ಯಾಂಡ್ ಗಳನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಈ ರಾಮ್ಸಾರ್ ಕನ್ವೆನ್ಷನ್ ಅನ್ನ ಶುರು ಮಾಡಿದ್ರು. ಇನ್ನು ನ್ಯಾಷನಲ್ ವೆಟ್ಲ್ಯಾಂಡ್ ಡೇ ಯಾವಾಗ ಅಂತ ನಾವು ಕೇಳೋದಾದ್ರೆ ಅದು ಕೂಡ ಫೆಬ್ರವರಿ 2ರಂದೇ ಇದೆ, ನ್ಯಾಷನಲ್ ವೆಟ್ಲ್ಯಾಂಡ್ ಡೇ. ಭಾರತದಲ್ಲಿ ಸದ್ಯಕ್ಕೆ ಒಟ್ಟು ರಾಮ್ಸಾರ್ ಸೈಟ್ಗಳು ಎಷ್ಟು ಅಂತ ಕೇಳಿದ್ರೆ ಅದು 47 ಇದೆ. ಕಡೆದಾಗಿ ಆಡ್ ಆಗಿದ್ದು ಯಾವುದು ಅಂತ ಕೇಳಿದ್ರೆ ಇದಕ್ಕೆ ಹೈದರ್ಪುರ್ ವೆಟ್ಲ್ಯಾಂಡ್ ಅಂತ ಹೇಳಬಹುದು. ಹೈದರ್ಪುರ್ ವೆಟ್ಲ್ಯಾಂಡ್. ಸ್ನೇಹಿತರೆ, ಭಾರತದಲ್ಲಿ ಅತಿ ದೊಡ್ಡ ಸರೋವರ ಅಥವಾ ಲೇಕ್ ಯಾವುದು ಹಾಗೂ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಅಥವಾ ಲೇಕ್ ಅಥವಾ ಸರೋವರ ಯಾವುದು ಅಂತ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ಇನ್ನು 9ನೇ ಪ್ರಶ್ನೆ, ದಕ್ಷಿಣ ಧ್ರುವಕ್ಕೆ ಏಕಾಂಗಿಯಾಗಿ ಚಾರಣ ಮಾಡಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ನಮಗೆ ಪರೀಕ್ಷೆಯ ದೃಷ್ಟಿಯಿಂದ ಹೀಗೆ ಮೊದಲ ಭಾರತೀಯ ಮಹಿಳೆ, ಮೊದಲ ಭಾರತೀಯ ಪುರುಷ, ಈ ರೀತಿ ಭಾರತದಲ್ಲಿ ಮೊದಲನೇದಾಗಿ ಯಾರಾದರೂ ಸಾಧನೆ ಮಾಡಿದ್ರೆ ಅಂತ ಪ್ರಶ್ನೆಗಳು ತುಂಬಾ ಮುಖ್ಯ ಆಗುತ್ತೆ. ಇನ್ನು ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ ಡಿ, ಹರ್ಪ್ರೀತ್ ಚಾಂಡಿ. 32 ವರ್ಷದ ಭಾರತೀಯ ಮೂಲದ ಬ್ರಿಟಿಷ್ ಸಿಖ್ ಸೇನಾ ಅಧಿಕಾರಿ ಕ್ಯಾಪ್ಟನ್ ಹರ್ಪ್ರೀತ್ ಚಾಂಡಿ ಅವರು ದಕ್ಷಿಣ ಧ್ರುವಕ್ಕೆ ಏಕಾಂಗಿಯಾಗಿ ಬೆಂಬಲವಿಲ್ಲದ ಚಾರಣವನ್ನು ಮಾಡಿದ್ದಾರೆ. ಇವರು ಈ ರೀತಿ ಮಾಡಿದ ಮೊದಲ ಭಾರತದ ಮಹಿಳೆ ಆಗಿದ್ದಾರೆ ಕೂಡ. ಇನ್ನು ಇದೇ ರೀತಿ ನಮ್ಮ ಹಿಮಾಲಯ ಅಂದ್ರೆ ಮೌಂಟ್ ಎವರೆಸ್ಟ್ ಅನ್ನ ಮೊದಲ ಬಾರಿಗೆ ಹತ್ತಿದಂತಹ ಭಾರತದ ಮಹಿಳೆ ಯಾರು ಅಂತ ಕೇಳಿದ್ರೆ ಅದು ಬಚೇಂದ್ರಿ ಪಾಲ್ ಆಗಿದ್ದಾರೆ. ಹಾಗೂ ಫಿಸಿಕಲಿ ಚಾಲೆಂಜ್ಡ್ ಆಗಿರುವಂತಹ ಮೊದಲ ಮಹಿಳೆ ಯಾರು ಮೌಂಟ್ ಎವರೆಸ್ಟ್ ನ ಹತ್ತಿದವರು ಅಂತಂದ್ರೆ ಅರುಣಿಮಾ ಸಿನ್ಹಾ ಅವರು. ಇವರು ಬರೀ ಭಾರತದಲ್ಲಿ ಈ ಸಾಧನೆ ಮಾಡಿದ ಮೊದಲ ಮಹಿಳೆ ಅಲ್ಲ, ಇಡೀ ವಿಶ್ವದಲ್ಲಿ ಅಂತ ಹೇಳಬಹುದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಂತಂದ್ರೆ, ಯಾವ ನಗರವು ವಿಶ್ವದ ಅತಿ ದೊಡ್ಡ ಮೆಟ್ರೋ ಜಾಲವನ್ನು ಹೊಂದಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ, ಶಾಂಘೈ, ಚೈನಾ. ಇನ್ನು ಈ ಶಾಂಘೈ ಏನಾಗಿದೆ ಅಂತಂದ್ರೆ ಈಗ 2 ಹೊಸ ಮೆಟ್ರೋ ಮಾರ್ಗಗಳನ್ನ ತೆರೆದಿದೆ. ಹೀಗಾಗಿ ಇದು ವಿಶ್ವದ ಅತಿ ದೊಡ್ಡ ಮೆಟ್ರೋ ಜಾಲವಾಗಿ ಆಗಿರುವಂತಹ ನಗರವಾಗಿದೆ. ಇನ್ನು ಈ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿ ಇರುವಂತಹ ನಗರ ಯಾವುದು ಅಂತ ಕೇಳಿದ್ರೆ ಅದು ಬೀಜಿಂಗ್, ಚೈನಾದಲ್ಲಿ ಇರತಕ್ಕಂತಹ ಬೀಜಿಂಗ್ ಆಗಿದೆ. ಭಾರತದಲ್ಲಿ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಅತಿ ದೊಡ್ಡ ಮೆಟ್ರೋ ಜಾಲವಿದೆ ಅಂತ ಕೇಳಿದ್ರೆ ಅದು ನವದೆಹಲಿ. ಇನ್ನು ಭಾರತದ ಮೆಟ್ರೋ ಮ್ಯಾನ್ ಅಂತ ಯಾರಿಗೆ ಕರೀತಾರೆ ಅಂತ ಕೇಳೋದಾದ್ರೆ ಅದು ಇ ಶ್ರೀಧರನ್. ಸ್ನೇಹಿತರೆ, ಈ ಶ್ರೀಧರನ್ ಅವರು ಕೇರಳ ರಾಜ್ಯದವರು. ಇವರು ಒಬ್ಬ ಪೊಲಿಟಿಷಿಯನ್ ಕೂಡ ಆಗಿದ್ದಾರೆ. ಇನ್ನು 11ನೇ ಪ್ರಶ್ನೆ, ಡ್ಯಾಶ್ ಬಗ್ಗೆ ಜಾಗೃತಿಯನ್ನು ಉತ್ತೇಜಿಸಲು ವೀರ್ ಗಾಥಾ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ, ಶೌರ್ಯ ಪ್ರಶಸ್ತಿ ವಿಜೇತರ ಕುರಿತು ಆಗಿದೆ. ಇನ್ನು ಕೇಂದ್ರ ರಕ್ಷಣಾ ಸಚಿವಾಲಯ, ಶಿಕ್ಷಣ ಸಚಿವಾಲಯ ಮತ್ತು ಮೈಗೌ ಈ ಮೂರೂ ಕೂಡ ಏನಂತಂದ್ರೆ ಜಂಟಿಯಾಗಿ ಈ ಒಂದು ವೀರಗಾಥಾ ಪ್ರಾಜೆಕ್ಟ್ ಅನ್ನ ಪ್ರಾರಂಭ ಮಾಡಿದವೆ. ಇನ್ನು ಇಲ್ಲಿ ಏನಂತಂದ್ರೆ ಈ ಗ್ಯಾಲಂಟ್ರಿ ಪ್ರಶಸ್ತಿಯನ್ನ ಪಡೆದಿರತಕ್ಕಂತಹ ವಿಜೇತರು ಇರ್ತಾರಲ್ಲ ಇವರ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತಹ ಗುರಿಯನ್ನ ಈ ಪ್ರಾಜೆಕ್ಟ್ ಹೊಂದಿದೆ. ಇದರೊಳಗಡೆ ಮೂರನೇ ಕ್ಲಾಸ್ನಿಂದ 12ನೇ ತರಗತಿ ಅಂದ್ರೆ 3ನೇ ತರಗತಿಯಿಂದ 12ನೇ ತರಗತಿವರೆಗೂ ಇರತಕ್ಕಂತಹ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಹಾಗೂ ಇದರೊಳಗಡೆ ಈಗ ಪೇಂಟಿಂಗ್ ಕಾಂಪಿಟೇಷನ್ ಆಗಿರಬಹುದು, ಅದೇ ರೀತಿ ಸಾಂಗ್ ರೈಟಿಂಗ್ ಕಾಂಪಿಟೇಷನ್ ಆಗಿರಬಹುದು, ಈ ರೀತಿ ಬೇರೆ ಬೇರೆ ಕಾಂಪಿಟೇಷನ್ಗಳನ್ನ ಇದರಲ್ಲಿ ಆಯೋಜಿಸಲಾಗುತ್ತದೆ. ಇನ್ನು ಈ ಯೋಜನೆ ಯಾವಾಗ ಜಾರಿಗೆ ಬಂತಂದ್ರೆ 2021ರಲ್ಲಿ ಈ ಯೋಜನೆ ಪ್ರಾರಂಭಗೊಂಡಿದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಘರಿಯಾಲ್ಗಳು ಉತ್ತರ ಭಾರತದ ನದಿಗಳಾದ ಗಂಗಾ, ಯಮುನಾ, ಚಂಬಲ್ ಮತ್ತು ಅವುಗಳ ಉಪನದಿಗಳಲ್ಲಿ ಕಂಡುಬರುತ್ತವೆ. 2ನೇ ಸ್ಟೇಟ್ಮೆಂಟ್, ಭಾರತದಲ್ಲಿ ಬಿಯಾಸ್ ಕನ್ಸರ್ವೇಷನ್ ರಿಸರ್ವ್ಗೆ ಘರಿಯಾಲ್ಗಳನ್ನ ಮರುಪರಿಚಯಿಸಲಾಗಿದೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಸಿ 1 ಮತ್ತು 2 ಸ್ಟೇಟ್ಮೆಂಟ್ಗಳು ಸರಿಯಾಗಿದ್ದಾವೆ. ಇನ್ನು ಈ ಘರಿಯಾಲ್ ಅಂತಂದ್ರೆ ನೋಡಬಹುದು ಇಲ್ಲಿ
ಈಗ ಕ್ರೊಕೊಡೈಲ್ಸ್ ಅಥವಾ ಮೊಸಳೆಗಳು ಅಂತ ಏನ್ ಕರಿತೀವಿ ಅದೇ ರೀತಿ ಇವು ಇರ್ತವೆ. ಆದ್ರೆ ಇಲ್ಲಿ ಒಂದು ಡಿಫರೆನ್ಸ್ ಏನಂತಂದ್ರೆ ಇವುಗಳ ಮುಖವನ್ನು ನೋಡಿ, ಇಲ್ಲಿ ಇದರ ಮುಖದಲ್ಲಿ ಇರ್ತಕ್ಕಂಥ ಈ ಭಾಗ ಏನಿದೆ ಅಂತಂದ್ರೆ ತುಂಬಾ ತೆಳುವಾಗಿ ಚೂಪಾಗಿರುವಂತದ್ದು. ಸ್ನೇಹಿತರೆ, ಈ ಘರಿಯಾಲ್ಗಳು IUCN ಸ್ಟೇಟಸ್ ಪ್ರಕಾರ ಇವು ಏನಂತಂದ್ರೆ ಆಲ್ರೆಡಿ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಕರಿತೀವಿ. ಇವಕ್ಕೆ ನಾವು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದೆ. ಓಕೆ, ಇದು ಏನಂತಂದ್ರೆ ಭಾರತದಲ್ಲಿ ಘರಿಯಾಲ್ಗಳು ಎಲ್ಲಿ ಕಾಣಿಸ್ತಾವಂತಂದ್ರೆ ಉತ್ತರ ಭಾರತದ ನದಿಗಳಾದ ಗಂಗಾ, ಯಮುನಾ, ಚಂಬಲ್ ಮತ್ತು ಇದರ ಉಪನದಿಗಳಲ್ಲಿ ಇವುಗಳು ಕಾಣಿಸ್ತವೆ. ಇನ್ನು ಇವೇನಂತಂದ್ರೆ ಈ ಪಂಜಾಬ್ ನದಿಗಳಲ್ಲಿ ಇವೇನಾಗಿತ್ತು, ಇದರ ಸಂಖ್ಯೆಗಳು ತುಂಬಾ ಕಡಿಮೆ ಆಗಿದ್ವು. ಆದ ಕಾರಣದಿಂದ ಇವುಗಳನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಪಂಜಾಬ್ ನದಿಗಳಲ್ಲಿ ಮರುಪರಿಚಯನ ಮಾಡ್ತಾ ಇದ್ದಾರೆ ಇವುಗಳದ್ದು. ಇನ್ನು ಈ ಘರಿಯಾಲ್ಗಳು ಏನಿದಾವೆ, ಈ ಘರಿಯಾಲ್ಗಳು ಈ ಬಿಯಾಸ್ ಸಂರಕ್ಷಣಾ ಮೀಸಲು ಪ್ರದೇಶದಲ್ಲಿ ಘರಿಯಾಲ್ ಮರುಪರಿಚಯವನ್ನ ಪಂಜಾಬ್ ಸರ್ಕಾರ ಮಾಡ್ತಾ ಇದೆ. ಇದು ಈ ಪಂಜಾಬ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಕೂಡ ಆಗಿದೆ. ಈ ಘರಿಯಾಲ್ಗಳು ಯಾವ ರಾಜ್ಯದಲ್ಲಿ ದೊರೆತವೆ ಅಂತ ನಿಮಗೆ ಏನಾದರೂ ಪ್ರಶ್ನೆ ಕೇಳಿದ್ರೆ ಅವು ಯಾವ ರಾಜ್ಯದಲ್ಲಿ ಅಂದ್ರೆ ಮುಖ್ಯವಾಗಿ ಉತ್ತರ ಪ್ರದೇಶ, ಬಿಹಾರ, ಒಡಿಸ್ಸಾ, ಉತ್ತರಾಖಂಡ, ಮಧ್ಯಪ್ರದೇಶ, ಅದ್ರ ಜೊತೆಗೆ ರಾಜಸ್ಥಾನ. ಸ್ನೇಹಿತರೆ, ರಾಜಸ್ಥಾನ ಏನಾದರೂ ಆಪ್ಷನ್ ಅಲ್ಲಿ ಕಂಡ್ರೆ ಅದು ಕೂಡ ಇರುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಚೀನಾದ ನಂತರ ಭಾರತವು ಚಿನ್ನದ 2ನೇ ಅತಿ ದೊಡ್ಡ ಗ್ರಾಹಕವಾಗಿದೆ. 2ನೇ ಸ್ಟೇಟ್ಮೆಂಟ್, ಕಳೆದ 5 ವರ್ಷಗಳಲ್ಲಿ ಭಾರತಕ್ಕೆ ಚಿನ್ನದ ಆಮದು ಸತತವಾಗಿ ಹೆಚ್ಚುತ್ತಿದೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ 1 ಮಾತ್ರ ಅಂತ ಹೇಳಬಹುದು. ಇನ್ನು ಇಲ್ಲಿ ಚೀನಾದ ನಂತರ ಭಾರತ ವಿಶ್ವದಲ್ಲಿ 2ನೇ ಅತಿ ದೊಡ್ಡ ಚಿನ್ನದ ಗ್ರಾಹಕವಾಗಿದೆ. ಇನ್ನು ಭಾರತದಲ್ಲಿ ಕಳೆದ ಸತತ 3 ವರ್ಷಗಳಿಂದ ಈ ಚಿನ್ನದ ಆಮದು ಏನಿದೆಯಲ್ಲ ಇದು ಏರಿಕೆ ಆಗ್ತಾ ಇತ್ತು. ಆದರೆ 2020ರಲ್ಲಿ ಏನಾಗಿದೆ, ಈ ಚಿನ್ನದ ಆಮದು ಇದೇನಾಗಿದೆ ಕಡಿಮೆ ಆಗ್ತಾ ಇರುವಂತದನ್ನ ನಾವು ಕಾಣಬಹುದಾಗಿದೆ. ಇನ್ನು ವಿಶ್ವದಲ್ಲಿಯೇ ಅತಿ ದೊಡ್ಡ ಉತ್ಪಾದಕರು ಯಾವ ದೇಶಗಳು ಅಂತ ಕೇಳೋದಾದ್ರೆ ಮೊದಲನೇ ಸ್ಥಾನದಲ್ಲಿ ಚೈನಾ ಇದೆ. ಗೋಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಅತಿ ದೊಡ್ಡ ಕಂಟ್ರಿ ಯಾವುದು ಅಂತಂದ್ರೆ ಅದು ಚೈನಾ. 2ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ ಹಾಗೂ 3ನೇ ಸ್ಥಾನದಲ್ಲಿ ರಷ್ಯಾ ಇರುವಂತದ್ದು. ಈ ಇಡೀ ವಿಶ್ವದಲ್ಲಿಯೇ ಅತಿ ದೊಡ್ಡದಾದಂತಹ ಚಿನ್ನದ ಗಣಿ ಯಾವುದು ಅಂತ ಕೇಳಿದ್ರೆ ಅದು ಮುರುಂಟಾವ್ ಗಣಿ ಅಂತ ಹೇಳಬಹುದು. ಇದು ಉಜ್ಬೇಕಿಸ್ತಾನದಲ್ಲಿ ಬರುವಂತದ್ದು. ಹಾಗೆ ದಕ್ಷಿಣ ಆಫ್ರಿಕಾದ ಎಂಪೋನೆಂಗ್ ಚಿನ್ನದ ಗಣಿ ಏನಿದೆಯಲ್ಲ ಇದು ಅತ್ಯಂತ ಆಳವಾದ ಚಿನ್ನದ ಗಣಿ, ಇಡೀ ವಿಶ್ವದಲ್ಲಿ ಅತ್ಯಂತ ಆಳವಾದ ಚಿನ್ನದ ಗಣಿಯಾಗಿದೆ. ಸ್ನೇಹಿತರೆ, ಭಾರತದಲ್ಲಿ ಕರ್ನಾಟಕ ಸದ್ಯಕ್ಕೆ ಅತಿ ದೊಡ್ಡ ಉತ್ಪಾದಕವಾಗಿದೆ, ಚಿನ್ನದ ಉತ್ಪಾದಕ. ಹಾಗೂ ಭಾರತದಲ್ಲಿ ಅತಿ ದೊಡ್ಡ ಮೀಸಲು ಎಲ್ಲಿದೆ ಅಂತ ಕೇಳಿದರೆ ಗೋಲ್ಡ್ ರಿಸರ್ವ್ ಅಂತ ಏನ್ ಕರಿತೀವಿ ಅದು ಬಿಹಾರದಲ್ಲಿದೆ. ಸ್ನೇಹಿತರೆ, ಬಿಹಾರದಲ್ಲಿ. ಇನ್ನು ಭಾರತದಲ್ಲಿ ಇರತಕ್ಕಂತಹ ಮುಖ್ಯವಾದಂತಹ 2 ಗಣಿಗಳು ಯಾವ್ದು ಅಂತಂದ್ರೆ ಮೊದಲನೇ ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಕರಿತೀವಿ. ಇದು ಆಲ್ರೆಡಿ ಇಲ್ಲಿ ಪ್ರೊಡಕ್ಷನ್ ಏನಾಗ್ಬಿಟ್ಟಿದೆ, ಸ್ಟಾಪ್ ಆಗಿದೆ. ಇದು ಯಾಕೆ ಪ್ರೊಡಕ್ಷನ್ ಸ್ಟಾಪ್ ಆಗಿದೆ ಅಂತಂದ್ರೆ ಈ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಅಥವಾ ಇಲ್ಲಿಂದ ಗೋಲ್ಡ್ ಅನ್ನ ತೆಗಿಲಿಕ್ಕೆ ಎಷ್ಟು ಖರ್ಚಾಗುತ್ತಲ್ಲ ಆ ಖರ್ಚು ಈ ಗೋಲ್ಡ್ಗಿಂತ ಜಾಸ್ತಿ ಆಗ್ತಾ ಇದೆ. ಪ್ರೊಡ್ಯೂಸ್ ಮಾಡತಕ್ಕಂಥ ಗೋಲ್ಡ್ಗಿಂತ ಖರ್ಚು ಜಾಸ್ತಿ ಆಗ್ತಿದೆ. ಆದ ಕಾರಣದಿಂದ ಇಲ್ಲಿ ಏನಾಗಿದೆ, ಸ್ಟಾಪ್ ಆಗಿದೆ. ಮುಂದೆ ಏನಂತಂದ್ರೆ 14ನೇ ಪ್ರಶ್ನೆ, ನುಸಾಂತರ ಯಾವ ದೇಶದ ಹೊಸ ರಾಜಧಾನಿ ಆಗಿದೆ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಇಂಡೋನೇಷ್ಯಾ ಇದಕ್ಕೆ ಸರಿಯಾದಂತಹ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಇದಕ್ಕೆ ಒಂದು ಸ್ವಲ್ಪ ಡೀಟೇಲ್ಸ್ ನೋಡಿ. ಇಲ್ಲಿ ಮ್ಯಾಪ್ ಅಲ್ಲಿ ನೋಡಬಹುದು ನೀವು, ಇಂಡೋನೇಷ್ಯಾದ ಕ್ಯಾಪಿಟಲ್ ಸಿಟಿ ಸದ್ಯಕ್ಕೆ ಇರುವಂತದ್ದು ಯಾವ್ದಂದ್ರೆ ಜಕಾರ್ತ ಆಗಿದೆ. ಇನ್ನು ಇದನ್ನು ಎಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನುಸಾಂತರ ಅನ್ನುವಂತ ಪ್ಲೇಸ್ಗೆ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಇಂಡೋನೇಷ್ಯಾ ತನ್ನ ರಾಜಧಾನಿ ಜಕಾರ್ತವನ್ನ ಪೂರ್ವ ಕಾಲಿಮಂಟನ್ ನೊಂದಿಗೆ ಬದಲಿಸಲಿಕ್ಕೆ ಮಸೂದೆಯನ್ನು ಹೊರಡಿಸಿದೆ. ಪೂರ್ವ ಕಾಲಿಮಂಟನ್. ಈ ಪೂರ್ವ ಕಾಲಿಮಂಟನ್ ನಲ್ಲಿಯೇ ಈ ಏನು ನುಸಾಂತರ ಅಂತ ಇದೆ ಈ ಜಾಗ ಇರುವಂತಹದ್ದು. ಇದು ಏನಂತಂದ್ರೆ ಈ ಬೋರ್ನಿಯಾ ಅನ್ನುವಂತ ಏನು ದ್ವೀಪ ಅಥವಾ ಐಲ್ಯಾಂಡ್ ಇದೆಯಲ್ಲ, ಈ ದ್ವೀಪ ಅಥವಾ ಐಲ್ಯಾಂಡ್ ಅನ್ನ ಪೂರ್ವ ದಿಕ್ಕಿನಲ್ಲಿ ಇರತಕ್ಕಂತಹ ಜಾಗವಾಗಿದೆ. ಇನ್ನು ಈ ನುಸಾಂತರ ಅಂತ ಅಂದ್ರೆ ಏನು ಅಂತ ಅನ್ನೋದಾದ್ರೆ, ಈ ನುಸಾಂತರ ಅಂದ್ರೆ ಈ ಜಾವನೀಸ್ ಭಾಷೆಯಲ್ಲಿ ಇದಕ್ಕೆ ಆರ್ಕಿಪೆಲಾಗೋ ಅಂತ ಅರ್ಥ. ಆರ್ಕಿಪೆಲಾಗೋ ಅಂತಂದ್ರೆ ಏನು? ಆರ್ಕಿಪೆಲಾಗೋ ಅಂದ್ರೆ ಗ್ರೂಪ್ ಆಫ್ ಐಲ್ಯಾಂಡ್ ಅಂತ ಕರಿತೀವಿ. ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಂದ್ರೆ ಇದು ದ್ವೀಪಗಳ ಗುಂಪು, ಅದಕ್ಕೆ ಆರ್ಕಿಪೆಲಾಗೋ ಅಂತ ಕರಿತೀವಿ. ಅದಕ್ಕೆ ನುಸಾಂತರ ಅಂತ ಹೆಸರು ಆ ಭಾಷೆಯಲ್ಲಿ. ಇನ್ನು ಜಕಾರ್ತ ಈಗಾಗಲೇ ಅಧಿಕ ಜನಸಂಖ್ಯೆ ಹೊಂದಿರುವುದರಿಂದ ಹೊಸ ನಗರದೊಳಗಡೆ ಏನ್ ಮಾಡ್ತಾ ಇದಾರೆ ಇವರು ಅಂದ್ರೆ ಸ್ಮಾರ್ಟ್ ಮಹಾನಗರವನ್ನಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನು 2022 ಹೊತ್ತಿಗೆ ಇಂಡೋನೇಷ್ಯಾ ಇಡೀ ಜಗತ್ತಿನಲ್ಲಿ 4ನೇ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವಂತಹ ದೇಶವಾಗ್ತಾ ಇದೆ. ಇಲ್ಲಿ
ಇಡೀ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತಹ ರಾಷ್ಟ್ರಗಳು ಯಾವುದು ಅಂತಂದ್ರೆ ಮೊದಲನೇ ಸ್ಥಾನದಲ್ಲಿ ಚೈನಾ ಇರುತ್ತೆ, ಎರಡನೇ ಸ್ಥಾನದಲ್ಲಿ ಇಂಡಿಯಾ ಇದೆ, ಹಾಗೂ ಮೂರನೇ ಸ್ಥಾನದಲ್ಲಿ ಇರುವಂತಹದ್ದು USA. ಇನ್ನು ಇಡೀ ಜಗತ್ತಿನಲ್ಲಿಯೇ ಇಂಡೋನೇಷ್ಯಾದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಪಾಪ್ಯುಲೇಷನ್ ಇರುವಂತಹ ರಾಷ್ಟ್ರವಾಗಿದೆ. ಇಂಡೋನೇಷ್ಯಾ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಜಗತ್ತಿನಲ್ಲಿ ಇಂಡೋನೇಷ್ಯಾ. ಇನ್ನು ಎರಡನೇ ಸ್ಥಾನದಲ್ಲಿ ಇರುವಂತಹದ್ದು ಪಾಕಿಸ್ತಾನ, ಹಾಗೂ ಮೂರನೇ ಸ್ಥಾನದಲ್ಲಿ ಇರುವಂತಹದ್ದು ಭಾರತದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಪಾಪ್ಯುಲೇಷನ್ ಇರುವಂತಹ ಮೂರನೇ ಸ್ಥಾನವನ್ನು ಹೊಂದಿದೆ ಭಾರತ. ಇನ್ನು ಮುಂದಿನ ಪ್ರಶ್ನೆ, ಆಫ್ಲೈನ್ ಮೋಡ್ ನಲ್ಲಿ ಸಣ್ಣ ಮೌಲ್ಯದ ಡಿಜಿಟಲ್ ಪಾವತಿಗಳನ್ನು ಸುಲಭಗೊಳಿಸಲು ಇತ್ತೀಚಿನ RBI ಅನುಮೋದಿತ ಚೌಕಟ್ಟಿನ ಕುರಿತು ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಹೇಳಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ಕಾರ್ಡ್ಗಳು, ವ್ಯಾಲೆಟ್ಗಳು ಮತ್ತು ಮೊಬೈಲ್ ಸಾಧನಗಳನ್ನು ಬಳಸಿಕೊಂಡು ಪಾವತಿಗಳನ್ನು ಮುಖಾಮುಖಿಯಾಗಿ ಕೈಗೊಳ್ಳಬಹುದು. ಎರಡನೇ ಸ್ಟೇಟ್ಮೆಂಟ್, ವೈಯಕ್ತಿಕ ಆಫ್ಲೈನ್ ಪಾವತಿ ವಹಿವಾಟಿಗೆ ಗರಿಷ್ಠ ಮಿತಿ 200 ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮೂರನೇ ಸ್ಟೇಟ್ಮೆಂಟ್, ಅಂತಹ ವಹಿವಾಟುಗಳಿಗೆ 2 ಅಂಶದ ದೃಢೀಕರಣ ಅಗತ್ಯವಿದೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ 1 ಸರಿಯಾಗಿದೆ, ಸ್ಟೇಟ್ಮೆಂಟ್ 1 ಹಾಗೂ ಸ್ಟೇಟ್ಮೆಂಟ್ 2 ಸರಿಯಾಗಿದೆ, ಸ್ಟೇಟ್ಮೆಂಟ್ 3 ತಪ್ಪಾಗಿರುವಂತದ್ದು. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ಇಲ್ಲಿ RBI ಏನ್ ಮಾಡಿದ್ದಾರೆ ಅಂತಂದ್ರೆ ಅರೆನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಪಾವತಿಗಳನ್ನ ಉತ್ತೇಜನ ಮಾಡಲು ಈ ಆಫ್ಲೈನ್ ಮೋಡ್ ನಲ್ಲಿ ಸಣ್ಣ ಮೌಲ್ಯದ ಡಿಜಿಟಲ್ ಪಾವತಿಗಳನ್ನ ಪೇ ಮಾಡೋದಕ್ಕೋಸ್ಕರ ಹೊಸ ಇನಿಷಿಯೇಟಿವ್ ಅನ್ನ ಕೈಗೊಂಡಿರುತ್ತಾರೆ. ಇನ್ನು ಈ ಪಾವತಿಗಳನ್ನ ಮಾಡಲಿಕ್ಕೆ ಯಾವುದೇ ಇಂಟರ್ನೆಟ್ ಸೌಲಭ್ಯ ಬೇಕಾಗಿಲ್ಲ, ಅದರ ಜೊತೆಗೆ ಯಾವುದೇ ಟೆಲಿಕಾಂ ಸಂಪರ್ಕ ಕೂಡ ಬೇಕಾಗಲ್ಲ ಸ್ನೇಹಿತರೆ. ಇನ್ನು ಇಂತಹ ಪಾವತಿಗಳನ್ನ ಯಾವುದೇ ಚಾನೆಲ್ ಅಥವಾ ಕಾರ್ಡ್ಗಳನ್ನ ಯೂಸ್ ಮಾಡಿ, ವಾಲೆಟ್ಗಳನ್ನ ಯೂಸ್ ಮಾಡಿ ಹಾಗೂ ಮೊಬೈಲ್ ಸಾಧನಗಳನ್ನ ಯೂಸ್ ಮಾಡಿ ಇದನ್ನ ಪೇಮೆಂಟ್ ಮಾಡಬಹುದಾಗಿದೆ. ಇದಕ್ಕೆ ನಿಮಗೆ ಒಳ್ಳೆ ಎಕ್ಸಾಂಪಲ್ ಕೊಡಬೇಕಂತಂದ್ರೆ, ನೀವು ಮೆಟ್ರೋದಲ್ಲಿ ಏನಾದರೂ ಟ್ರಾವೆಲ್ ಮಾಡಿದ್ರೆ ಮೆಟ್ರೋ ಕಾರ್ಡ್ಗಳನ್ನ ಯಾವ ರೀತಿ ಬಳಸ್ತೀರಾ? ಮೆಟ್ರೋ ಕಾರ್ಡ್ಗಳನ್ನ ತಗೊಂಡು ಹೋಗಿ ಆ ಗೇಟ್ ನ ಹತ್ರ ಹಿಡಿದಾಗ ಆ ಗೇಟ್ ಓಪನ್ ಆಗುವಂತದ್ದು. ಸೊ ಈ ರೀತಿನೇ ಇದು ವರ್ಕ್ ಆಗುತ್ತೆ. ಇನ್ನು ಇಂತಹ ವಹಿವಾಟುಗಳನ್ನ ದೃಢೀಕರಣ ಮಾಡುವಂತ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಓಕೆ, ಡಬಲ್ ಕನ್ಫರ್ಮೇಶನ್ ಅಂತ ವೆರಿಫಿಕೇಶನ್ ಅಂತ ಏನ್ ಹೇಳ್ತೀವಿ ಅದು ಇದರಲ್ಲಿ ಬರೋದಿಲ್ಲ. ಇನ್ನು ಪ್ರತಿ ವಹಿವಾಟಿಗೆ ಗರಿಷ್ಠ ಮಿತಿ ಅಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಇಟ್ಟಿದ್ದಾರೆ ಅಂತಂದ್ರೆ ಇದರಲ್ಲಿ 200 ರೂಪಾಯಿನ ಇಟ್ಟಿದ್ದಾರೆ, ಹಾಗೂ ಒಟ್ಟಾರೆ ಮಿತಿ ಎಷ್ಟಿದೆ 2000 ರೂಪಾಯಿ ಇದೆ. ಈ 2000 ರೂಪಾಯಿ ಮಿತಿ ಮುಟ್ಟಿದ ನಂತರ ನೀವು ಬ್ಯಾಲೆನ್ಸ್ ಅನ್ನ ವಾಪಸ್ ಮತ್ತೆ ಬ್ಯಾಲೆನ್ಸ್ ಅನ್ನ ಹಾಕಿಸಿದ ನಂತರನೇ ಇದೇನಾಗುತ್ತೆ ಮತ್ತೆ ಶುರುವಾಗುವಂತದ್ದು. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊದಲ ತೆರೆದ ರಾಕ್ ಮ್ಯೂಸಿಯಂ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಮೊದಲನೇದಾಗಿ, ಇದು ಭೂಮಿಯ ಇತಿಹಾಸದ 3.3 ಶತಕೋಟಿ ವರ್ಷಗಳಿಂದ ಸುಮಾರು 55 ಮಿಲಿಯನ್ ವರ್ಷಗಳವರೆಗೆ ಭಾರತದ ವಿವಿಧ ಭಾಗಗಳಿಂದ ವಿವಿಧ ರೀತಿಯ ಬಂಡೆಗಳನ್ನ ಪ್ರದರ್ಶಿಸುತ್ತದೆ. ಎರಡನೇ ಸ್ಟೇಟ್ಮೆಂಟ್, ಇದು ಭೂ ವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಸ್ನೇಹಿತರೆ, ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ ಹಾಗೂ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಅದರಿಂದ ನಮ್ಮ ಉತ್ತರ 1 ಮಾತ್ರ. ಇನ್ನು ಇದು ಎಲ್ಲಿದೆ? ಓಪನ್ ರಾಕ್ ಮ್ಯೂಸಿಯಂ ಅಂತ ಕರಿತೀವಿ ನಾವು ಇದಕ್ಕೆ. ಓಪನ್ ರಾಕ್ ಮ್ಯೂಸಿಯಂ. ಓಕೆ, ಈ ಓಪನ್ ರಾಕ್ ಮ್ಯೂಸಿಯಂ ಎಲ್ಲಿರುವಂತಂದ್ರೆ ಇದು ಹೈದರಾಬಾದ್ ನಲ್ಲಿ ಇರತಕ್ಕಂಥದ್ದು. ಇನ್ನು ಇದರಲ್ಲಿ ಏನಂತಂದ್ರೆ ಭಾರತದ ವಿವಿಧ ಭಾಗಗಳಿಂದ ಸುಮಾರು 35 ವಿವಿಧ ರೀತಿಯ ಬಂಡೆಗಳನ್ನ ಇಲ್ಲಿ ಪ್ರದರ್ಶನ ಮಾಡಲಾಗುತ್ತದೆ. ಇದು ಭೂಮಿಯ ಇತಿಹಾಸದ 3.3 ಶತಕೋಟಿ ವರ್ಷಗಳಿಂದ ಸುಮಾರು 55 ಮಿಲಿಯನ್ ವರ್ಷಗಳವರೆಗೆ ಇರತಕ್ಕಂತಹ ರಾಕ್ ಅಥವಾ ಸ್ಟೋನ್ಗಳು ಇಲ್ಲಿ ಇರುವುದು. ಇನ್ನು ಈ ಬಂಡೆಗಳು ಭೂಮಿಯ ಮೇಲ್ಮೈಯಿಂದ ಅಂದ್ರೆ ಸುಮಾರು 175 ಕಿಲೋಮೀಟರ್ ಭೂಮಿಯ ಆಳದಲ್ಲಿ ಇರತಕ್ಕಂತಹ ಬಂಡೆಗಳನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡಲಾಗ್ತಾ ಇದೆ. ಇದನ್ನ ಶುರು ಮಾಡಿದ್ದು ಯಾರು ಅಂತ ಕೇಳಿದ್ರೆ ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಇದನ್ನ ಶುರು ಮಾಡಿರ್ತಕ್ಕಂಥದ್ದು. ಈ ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬರೋದು CSIR ಅಡಿಯಲ್ಲಿ ಇದು ಬರುತ್ತದೆ. ಇನ್ನು ಈ CSIR ಯಾವ್ದ್ರಲ್ಲಿ ಬರುತ್ತದೆ ಅಂತ ಕೇಳಿದ್ರೆ ಇದು ಮಿನಿಸ್ಟ್ರಿ ಆಫ್ ಸೈನ್ಸ್ ಒಳಗಡೆ ಬರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ಚಲನಚಿತ್ರವು ಅತ್ಯುತ್ತಮ ಚಲನಚಿತ್ರ ನಾಟಕ ವಿಭಾಗದಲ್ಲಿ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ 2022 ಗೆದ್ದಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ದಿ ಪವರ್ ಆಫ್ ಡಾಗ್. ಇನ್ನು ಈ ಗೋಲ್ಡನ್ ಗ್ಲೋಬ್ ಅವಾರ್ಡ್ 2022ರಲ್ಲಿ ನೆಟ್ಫ್ಲಿಕ್ಸ್ ನ ದಿ ಪವರ್ ಆಫ್ ದಿ ಡಾಗ್ ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ 2022ರ ಅತ್ಯುತ್ತಮ ಚಲನಚಿತ್ರ ನಾಟಕ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇನ್ನು 20th ಸೆಂಚುರಿ ಸ್ಟುಡಿಯೋ ಅಂತ ಕರಿತೀವಿ. ಈ 20th ಸೆಂಚುರಿ ಸ್ಟುಡಿಯೋದ ವೆಸ್ಟ್ ಸೈಡ್ ಸ್ಟೋರಿ ಅಂತ ಅನ್ನುವಂತ ಇನ್ನೊಂದು ಚಿತ್ರ ಚಲನಚಿತ್ರ ಸಂಗೀತ ಅಥವಾ ಹಾಸ್ಯ ಪ್ರಶಸ್ತಿಯನ್ನ ಗೆದ್ದುಕೊಂಡಿರುವಂತದ್ದು. ಈ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಅನ್ನ USA ನಲ್ಲಿ ಕೊಡ್ತಾರೆ. ಇದು 1944ರಿಂದ ಪ್ರಾರಂಭ ಆಗಿದೆ. ಇನ್ನು ಹಾಲಿವುಡ್ ವಿದೇಶಿ ಪತ್ರಿಕಾ ಸಂಘದಿಂದ ಈ ಅವಾರ್ಡ್ ಅನ್ನ ಕೊಡಲಾಗ್ತದೆ. ಇನ್ನು ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನ ಪಡೆದಂತಹ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ ಅದು AR ರೆಹಮಾನ್ ಆಗಿದ್ದಾರೆ. ಇನ್ನು ಇವರು ಯಾವ ಚಲನಚಿತ್ರಕ್ಕೆ ಈ ಪ್ರಶಸ್ತಿ ದೊರೆತಿದೆ ಅಂತ ಅನ್ನೋದನ್ನ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ.
ಮುಂದಿನ ಪ್ರಶ್ನೆಯನ್ನು ನೋಡೋಣ. ONGC ಮಧ್ಯಂತರ ಆಧಾರದ ಮೇಲೆ ಕಂಪನಿಯ CMD ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್, ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮೊಟ್ಟ ಮೊದಲ ಮಹಿಳೆಯನ್ನು ನೇಮಕ ಮಾಡಿದ್ದಾರೆ. ಇವರು ಯಾರು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿದೆ. ಆಪ್ಷನ್ ಸಿ, ಅಲ್ಕಾ ಮಿತ್ತಲ್. ಈ ONGC ಅನ್ನುವಂತಹ ಕಂಪನಿ ಏನಿದೆಯಲ್ಲ, ಇದು 14ನೇ ಆಗಸ್ಟ್ 1956ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಬಂದು ನವದೆಹಲಿಯಲ್ಲಿ ಇರುವಂತಹದ್ದು. ಇನ್ನು ಈ ONGC ಕಂಪನಿ ಏನಿದೆಯಲ್ಲ, ಇದು ಒಂದು ಮಹಾರತ್ನ ಕಂಪನಿ ಆಗಿದೆ ಸ್ನೇಹಿತರೆ, ಮಹಾರತ್ನ ಕಂಪನಿ. ಈ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಥವಾ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂತ ಏನ್ ಕರಿತೀವಿ, ಇವುಗಳನ್ನು ನಾವು ಮಿನಿರತ್ನ, ಮಹಾರತ್ನ ಹಾಗೂ ನವರತ್ನ ಕಂಪನಿಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಇದರಲ್ಲಿ ಮಿನಿರತ್ನ ಅಂದ್ರೆ ಅತಿ ಚಿಕ್ಕದು, ನವರತ್ನ ಅಂದ್ರೆ ಅದಕ್ಕಿಂತ ಸ್ವಲ್ಪ ದೊಡ್ಡದು, ಹಾಗೂ ಮಹಾರತ್ನ ಅಂದ್ರೆ ಅತಿ ದೊಡ್ಡದಾದಂತಹ ಕಂಪನಿಗಳು. ಇನ್ನು ಈ ಮಹಾರತ್ನ ಕಂಪನಿ, ಒಂದು ಕಂಪನಿ ಮಹಾರತ್ನ ಕಂಪನಿ ಸ್ಟೇಟಸ್ ಅನ್ನು ಪಡಿಬೇಕಾದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ಮೊದಲು ನವರತ್ನ ಅನ್ನುವಂತ ಸ್ಟೇಟಸ್ ಇರಬೇಕು. ಅದರ ಜೊತೆಗೆ ಒಟ್ಟು ಅದರ ಟರ್ನ್ ಓವರ್ 25,000 ಕೋಟಿ ಆಗಿರ್ಬೇಕು. ಅದರ ಪ್ರಾಫಿಟ್ ಅಥವಾ ಲಾಭ 5,000 ಕೋಟಿ ಆಗಿರ್ಬೇಕು. ಇನ್ನು ಅದರ ನೆಟ್ ವರ್ತ್ ಅಂತ ಏನ್ ಕರಿತೀವಿ, ಅದು 15,000 ಕೋಟಿ ಆಗಿರ್ಬೇಕಾಗಿದೆ ಸ್ನೇಹಿತರೆ. ಇವೆಲ್ಲ ಮಾನದಂಡಗಳನ್ನ ಹೊಂದಿದ್ರೆ ಮಾತ್ರ ಮಹಾರತ್ನ ಕಂಪನಿ ಆಗಲಿಕ್ಕೆ ಸಾಧ್ಯ. ಇನ್ನು ಭಾರತದಲ್ಲಿ 10 ಮಹಾರತ್ನ ಕಂಪನಿಗಳು ಇರುವಂತದ್ದು. ಈ 10 ಮಹಾರತ್ನ ಕಂಪನಿಗಳ ಹೆಸರುಗಳು ನಮಗೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದಲ್ಲಿ ಪ್ರಸ್ತುತ 1ಕ್ಕಿಂತ ಹೆಚ್ಚು ಪರಮಾಣು ಜಲಾಂತರ್ಗಾಮಿ ನೌಕೆಗಳು ಸೇವೆಯಲ್ಲಿವೆ. ಎರಡನೇ ಪ್ರಶ್ನೆ ಬಂದು ಎರಡನೇ ಸ್ಟೇಟ್ಮೆಂಟ್, ಭಾರತದಲ್ಲಿ ಸೇವೆಯಲ್ಲಿರುವ ಸಾಂಪ್ರದಾಯಿಕ ಜಲಾಂತರ್ಗಾಮಿ ನೌಕೆಗಳಲ್ಲಿ ಅವುಗಳಲ್ಲಿ ಹೆಚ್ಚಿನವು ರಷ್ಯಾದ ಕಿಲೋ ವರ್ಗದ ಜಲಾಂತರ್ಗಾಮಿ ನೌಕೆಗಳಿಗೆ ಸೇರಿವೆ. ಮೂರನೇದು, ಪ್ರಾಜೆಕ್ಟ್ 75ರ ಅಡಿಯಲ್ಲಿ 6 ಸ್ಕಾರ್ಪಿಯನ್ ಜಲಾಂತರ್ಗಾಮಿ ನೌಕೆಗಳನ್ನ ಮುಂಬೈನ ಮಜ್ಗಾಂವ್ ಡಾಕ್ ಲಿಮಿಟೆಡ್ ಮತ್ತು ಫ್ರಾನ್ಸ್ನ ನೇವಲ್ ನಿಂದ ತಂತ್ರಜ್ಞಾನ ವರ್ಗಾವಣೆಯ ಅಡಿಯಲ್ಲಿ ನಿರ್ಮಿಸಲಾಗ್ತಾ ಇದೆ ಅಂತ ಕೇಳ್ತಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಮೊದಲನೇ ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಾಗಿರುವಂತದ್ದು, ಎರಡನೇ ಸ್ಟೇಟ್ಮೆಂಟ್ ಹಾಗೂ ಮೂರನೇ ಸ್ಟೇಟ್ಮೆಂಟ್ ಸರಿಯಾಗಿರುವಂತದ್ದು. ಹೀಗಾಗಿ ಇದರ ಉತ್ತರ ಆಪ್ಷನ್ ಸಿ ಆಗುತ್ತದೆ. ಇನ್ನು ಜಲಾಂತರ್ಗಾಮಿಗಳು ಅಥವಾ ಸಬ್ಮರೀನ್ಸ್ ಅಂತ ಏನ ಕರಿತೀವಿ ನಾವು, ಸಬ್ಮರೀನ್ಸ್ ಕುರಿತು ಮಾಹಿತಿಯನ್ನು ಪಡೆಯೋಣ. ಇನ್ನು ನೌಕಾಪಡೆಯಲ್ಲಿ ಪ್ರಸ್ತುತವಾಗಿ 16 ಸಾಂಪ್ರದಾಯಿಕ ಹಾಗೂ 1 ಪರಮಾಣು ಜಲಾಂತರ್ಗಾಮಿ ಸೇವೆಯಲ್ಲಿರುವಂತದ್ದು. ಒಟ್ಟು ಟೋಟಲ್ ಎಷ್ಟು 17 ಸಬ್ಮರೀನ್ಸ್ ಇದೆ ಇಂಡಿಯನ್ ನೇವಿಯಲ್ಲಿ. ಒಂದು ಸ್ಥಳೀಯ ಪರಮಾಣು ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ಆಗಿದೆ. ಇದರ ಹೆಸರು ಏನಂತಂದ್ರೆ INS ಅರಿಹಾಂತ್. ಸೊ ನಿಮಗೆ ಪ್ರಶ್ನೆ ಏನಾದ್ರು ಯಾವುದು ಪರಮಾಣು ಹೊಂದಿರುವಂತಹ ಸಬ್ಮರೀನ್ ಅಂತ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ INS ಅರಿಹಾಂತ್ ಆಗುತ್ತದೆ. ಇನ್ನು ಪ್ರಾಜೆಕ್ಟ್ 75 ಇದರ ಮೇಲೆ ತುಂಬಾ ಸಲ ಪ್ರಶ್ನೆ ಅಂತ ಕೇಳಿದ್ರೆ, ಪ್ರಾಜೆಕ್ಟ್ 75 ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ, ಇದು ಈ ಸಬ್ಮರೀನ್ ಗಳ ಉತ್ಪಾದನೆ ಅಥವಾ ಉತ್ಪಾದನೆ ಮಾಡುವಂತಹ ಒಂದು ಪ್ರಾಜೆಕ್ಟ್ ಆಗಿದೆ. ಸಬ್ಮರೀನ್ ಪ್ರೊಡಕ್ಷನ್ ನ ಒಂದು ಪ್ರಾಜೆಕ್ಟ್ ಆಗಿದೆ. ಇದರ ಅಡಿಯಲ್ಲಿ 6 ಸ್ಕಾರ್ಪಿಯನ್ ಕ್ಲಾಸ್ ಜಲಾಂತರ್ಗಾಮಿಗಳನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಇದರಲ್ಲಿ ಮೊದಲನೆಯದ್ದು ಯಾವುದು ಅಂತ ಕೇಳಿದ್ರೆ, ಇದು INS ಕಲ್ವರಿ ಆಗಿದೆ. ಇದು 2017ರಲ್ಲಿ ನಿಯೋಜಿತಗೊಂಡಿದೆ. ಇನ್ನು ಉಳಿದಿರತಕ್ಕಂತಹ ಸಬ್ಮರೀನ್ಸ್ ಗಳು ಯಾವುದು ಅಂತಂದ್ರೆ INS ಖಂಡೇರಿ, ಕರಂಜ್, ವೇಲಾ, ವಾಗೀರ್ ಹಾಗೂ ವಕ್ಷೀರ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಾದರಿ ನೀತಿ ಸಂಹಿತೆ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಏನಿದೆಯಲ್ಲ, ನೀತಿ ಸಂಹಿತೆ, ಇದರ ಕುರಿತು ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಮೊದಲನೇದು, ಇದು ಜನರ ಪ್ರಾತಿನಿಧ್ಯ ಕಾಯ್ದೆ 1951ರಲ್ಲಿ ನಮೂದಿಸಲಾಗಿದೆ. ಎರಡನೇದು, ಚುನಾವಣಾ ವೇಳಾಪಟ್ಟಿ ಪ್ರಕಟವಾದ ತಕ್ಷಣ ಮಾದರಿ ನೀತಿ ಸಂಹಿತೆ ಜಾರಿಗೆ ಬರಲಿದೆ. ಸ್ನೇಹಿತರೆ, ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿರುವಂತದ್ದು, ಎರಡನೇ ಸ್ಟೇಟ್ಮೆಂಟ್ ಸರಿಯಾಗಿರುವಂತದ್ದು. ಹಾಗಾಗಿ ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಈ ನೀತಿ ಸಂಹಿತೆ ಅಂತಂದ್ರೆ ಏನು ಅಂತ ನೋಡೋಣ. ಈ ನೀತಿ ಸಂಹಿತೆ ಅನ್ನುವಂಥದ್ದು ಇದು ಯಾವುದೇ ಕಾಯ್ದೆಯ ಅಡಿಯಲ್ಲಿ ಬರುವಂತದ್ದಲ್ಲ. ಯಾವುದೇ ಕಾಯ್ದೆಯ ಅಡಿಯಲ್ಲಿ ಇದು ಬರುವಂತದ್ದಲ್ಲ. ಇದು ಏನಾಗಿದೆ ಅಂತಂದ್ರೆ, ಈ ಪೊಲಿಟಿಕಲ್ ಪಾರ್ಟೀಸ್ ಅಂತ ಏನ್ ಕರಿತೀವಿ ನಾವು, ಈ ಪೊಲಿಟಿಕಲ್ ಪಾರ್ಟೀಸ್ಗಳು ತಮ್ಮ ನಡುವೆನೆ ಒಪ್ಪಂದ ಮಾಡಿಕೊಂಡು ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನ ತಗೊಂಡ್ ಬರ್ತವೆ. ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆಯಿಂದ ಏನಾಗುತ್ತೆ ಅಂತಂದ್ರೆ, ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯದ ಅಭ್ಯರ್ಥಿಗಳು ಏನಿರ್ತಾರಲ್ಲ, ಇವರ ನಡವಳಿಕೆಯನ್ನ ಇದು ನಿಯಂತ್ರಣ ಮಾಡುವಂತದ್ದು. ಇದ್ರೊಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಕೆಲವೊಂದಿಷ್ಟು ನಿರ್ಬಂಧಗಳನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಹೇರಿರ್ತಾರೆ. ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಏನ್ ನಿರ್ಬಂಧಗಳು ಹೇರಿರ್ತಾರೆ ಅಂದ್ರೆ, ನಾವು ಯಾರು ಅಭ್ಯರ್ಥಿಗಳು ಇರ್ತಾರಲ್ಲ, ಆ ಅಭ್ಯರ್ಥಿಗಳು ಭಾಷಣ ಮಾಡುವಂತ ಸಮಯದಲ್ಲಿ ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ವೋಟರ್ನ ಕೇಳುವ ಹಾಗಿಲ್ಲ. ಹಾಗೂ ಅವರು ಮೀಟಿಂಗ್ ಗಳನ್ನ ಯಾವ ರೀತಿ ಮಾಡಬೇಕು, ವೋಟಿಂಗ್ ದಿನದಂದು ಯಾವ ರೀತಿ ನಡ್ಕೊಳ್ಬೇಕು, ಈ ರೀತಿ ಎಲ್ಲ ಕಾಯ್ದೆಗಳನ್ನ ಇದರಲ್ಲಿ ಬರೆದಿರ್ತಾರೆ. ಹಾಗೂ ಈ ಕಾಯ್ದೆಗಳನ್ನ ಯಾರಾದ್ರೂ ಉಲ್ಲಂಘನೆ ಮಾಡಿದ್ರೆ ಅವರ ಮೇಲೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡಬಹುದು, ಸೂಕ್ತವಾದಂತಹ ಕ್ರಮವನ್ನು ಕೂಡ ಕೈಗೊಳ್ಳಬಹುದಾಗಿದೆ.
ಇನ್ನು ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಮೊದಲು ಶುರುವಾಗಿದ್ದು ಯಾವಾಗ ಅಂತಂದ್ರೆ 1960ರಲ್ಲಿ ಕೇರಳ ರಾಜ್ಯದಲ್ಲಿ ಇದು ಆರಂಭಗೊಳ್ಳುತ್ತೆ. ಆಮೇಲೆ ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಶುರುವಾಗುವುದು ಯಾವಾಗ ಅಂತಂದ್ರೆ ಚುನಾವಣಾ ವೇಳಾಪಟ್ಟಿಯನ್ನು ಘೋಷಣೆ ಮಾಡಿದ ನಂತರ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಗೆ ಬರುತ್ತದೆ ಹಾಗೂ ಚುನಾವಣೆ ಮುಗಿಯುವವರೆಗೂ ಇದು ಜಾರಿಯಲ್ಲಿ ಇರುವಂತದ್ದು ಸ್ನೇಹಿತರೆ. ಮುಂದೆ ಯೋಗ್ಯತಾ ಮೊಬೈಲ್ ಫೋನ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ್ದು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಸಾಮಾನ್ಯ ಸೇವಾ ಕೇಂದ್ರ CSC ಕಾಮನ್ ಸರ್ವಿಸ್ ಸೆಂಟರ್ ಅಂತ ಕರಿತೀವಿ. ಈ ಸಾಮಾನ್ಯ ಸೇವಾ ಕೇಂದ್ರ CSC ಏನಿದೆಯಲ್ಲ ಇತ್ತೀಚೆಗೆ ಯೋಗ್ಯತಾ ಮೊಬೈಲ್ ಅಪ್ಲಿಕೇಶನ್ ನ ಪ್ರಾರಂಭ ಮಾಡಿತು. ಇದು ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುವಂತದ್ದು. ಯಾಕೆ ಈ ಯೋಗ್ಯತಾ ಆಪ್ ಅನ್ನ ಶುರು ಮಾಡಿದ್ರು ಅಂತ ಕೇಳಿದ್ರೆ ಇದು ವೃತ್ತಿಪರ ಶಿಕ್ಷಣ ಮತ್ತು ಕೌಶಲ್ಯ ವರ್ಧನೆಯನ್ನ ಹೆಚ್ಚಿಗೆ ಮಾಡುವಂತದ್ದು. ಅದು ಗ್ರಾಮೀಣ ಪ್ರದೇಶದಲ್ಲಿ ಯುವಕರು ಮತ್ತು ಇತರ ನಾಗರಿಕರಿಗೋಸ್ಕರ ಈ ಆಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಇದರೊಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಸೈಬರ್ ಸೆಕ್ಯೂರಿಟಿ, CAD ಮತ್ತು 3D ಪ್ರಿಂಟಿಂಗ್ ನಂತಹ ಕೋರ್ಸ್ ಗಳನ್ನ ಈ ಆಪ್ ಮೂಲಕ ನಾವು ಪಡ್ಕೊಳ್ಬಹುದಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅವರು 1699ರಲ್ಲಿ ಖಾಲ್ಸಾ ಎಂಬ ಸಿಖ್ ಯೋಧರ ಸಮುದಾಯವನ್ನು ಸ್ಥಾಪಿಸಿದರು. ಗುರು ಗ್ರಂಥ್ ಸಾಹಿಬ್ ಅನ್ನು ಅಂತಿಮಗೊಳಿಸಿ ಅದನ್ನ ಪ್ರತಿಷ್ಠಾಪಿಸಿದವರಲ್ಲಿ ಅವರು ಮನ್ನಣೆಯನ್ನ ಪಡೆದಿದ್ದಾರೆ. ಇವರು ಯಾರು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಸಿ, ಗುರು ಗೋವಿಂದ್ ಸಿಂಗ್. ಇನ್ನು ಈ ಗುರು ಗೋವಿಂದ್ ಸಿಂಗ್ ಅವರು 1699ರಲ್ಲಿ ಖಾಲ್ಸಾ ಎಂಬ ಸಿಖ್ ಯೋಧರ ಸಮುದಾಯವನ್ನ ಸ್ಥಾಪನೆ ಮಾಡ್ತಾರೆ. ಯಾಕೆ ಈ ಖಾಲ್ಸಾವನ್ನ ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ರೆ ಇವರ ತಂದೆಯವರನ್ನ ಔರಂಗಜೇಬ್ ಅವರು ಇವರ ತಂದೆಯವರನ್ನ ಕೊಂದಿರ್ತಾರೆ. ಇವರ ತಂದೆ ಆದಂತಹ ತೇಜ್ ಬಹದ್ದೂರ್ ಅವರನ್ನ ಔರಂಗಜೇಬ್ ಅವರು ಕೊಂದಿರ್ತಾರೆ. ಅದರ ನಂತರ ಇವರು ಏನ್ ಮಾಡ್ತಾರೆ, ಖಾಲ್ಸಾ ಅನ್ನುವಂತಹ ಸಿಖ್ ಯೋಧರ ಸಮುದಾಯವನ್ನ ಸ್ಥಾಪನೆ ಮಾಡ್ತಾರೆ. ಇನ್ನು ಗುರು ತೇಜ್ ಬಹದ್ದೂರ್ ಏನಂತಂದ್ರೆ ಇವರು 9ನೇ ಸಿಖ್ ಗುರು ಆಗಿದ್ದಾರೆ ಹಾಗೂ ಗುರು ಗೋವಿಂದ್ ಸಿಂಗ್ ಬಂದು ಇವರು 10ನೇ ಸಿಖ್ ಗುರು ಆಗಿದ್ದಾರೆ. ಸ್ನೇಹಿತರೆ, ಮೊದಲ ಸಿಖ್ ಗುರು ಯಾರು ಅಂತಂದ್ರೆ ಗುರು ನಾನಕ್ ರವರು. ಗುರು ನಾನಕ್ ರವರು ಏನಂತಂದ್ರೆ ಮೊದಲನೆಯ ಸಿಖ್ ಗುರು ಆಗಿದ್ದಾರೆ. ಇನ್ನು ಇವರ ತಂದೆಯನ್ನ ಔರಂಗಜೇಬ್ ಅವರು ಕೊಂದ ನಂತರ ಇವರು 9ನೇ ವಯಸ್ಸಿನಲ್ಲಿನೇ ಏನಾಗುತ್ತೆ ಅಂತಂದ್ರೆ ಗುರು ಗೋವಿಂದ್ ಸಿಂಗ್ ಅವರು ಏನಾಗ್ತಾರೆ, ರಾಜರಾಗ್ತಾರೆ. ಅದರ ನಂತರ ಇಲ್ಲಿ ಏನಾಗುತ್ತದೆ, ಈಗ ರೀಸೆಂಟ್ ಆಗಿ ಏನ್ ಮಾಡಿದಾರೆ ಅಂತಂದ್ರೆ ಗುರು ಗೋವಿಂದ್ ಸಿಂಗ್ ಅವರ ಪುತ್ರರಿಗೆ ಗೌರವವನ್ನು ಸಲ್ಲಿಸಬೇಕೆಂದು ಡಿಸೆಂಬರ್ 26ರನ್ನ ಏನ್ ಮಾಡಿದರೆ ವೀರ ಬಾಲ್ ದಿವಸ್ ಅಂತ ಈಗ ಆಚರಣೆ ಮಾಡ್ತಾ ಇದೀವಿ. ವೀರ ಬಾಲ್ ದಿವಸ್ ಇದನ್ನ ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ ಗುರು ಗೋವಿಂದ್ ಸಿಂಗ್ ಅವರ ಮಕ್ಕಳ ಒಂದು ಅವರಿಗೆ ಗೌರವಾರ್ಥವಾಗಿ ನಾವು ಈ ಡಿಸೆಂಬರ್ 26ರನ್ನ ವೀರ ಬಾಲ್ ದಿವಸ್ ಅಂತ ಆಚರಣೆ ಮಾಡ್ತಾ ಇದೀವಿ. ಇವರ ಮಕ್ಕಳ ಹೆಸರು ಸಾಹಿಬ್ ಜಾದಾ ಜೋರಾವರ್ ಸಿಂಗ್ ಮತ್ತು ಸಾಹಿಬ್ ಜಾದಾ ಫತೇಹ್ ಸಿಂಗ್ ಅಂತ. ಇವರು ಏನ್ ಮಾಡ್ತಾರೆ ಅಂತಂದ್ರೆ ಇಸ್ಲಾಂಗೆ ಮತಾಂತರಗೊಳ್ಳಲು ನಿರಾಕರಿಸಿ ಅದರ ನಂತರ ಇವರು ಹುತಾತ್ಮರಾಗಿದ್ದಾರೆ ಸ್ನೇಹಿತರೆ. ಇನ್ನು 23ನೇ ಪ್ರಶ್ನೆ, ಇಸ್ರೋದ ಹೊಸ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಎಸ್ ಸೋಮನಾಥ್ ಅಂತ ಹೇಳಬಹುದು. ಇನ್ನು ಈ ಎಸ್ ಸೋಮನಾಥ್ ಹಾಗೂ ಇಸ್ರೋದ ಬಗ್ಗೆ ನೋಡೋಣ. ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಇಸ್ರೋ ಏನಿದೆಯಲ್ಲ ತನ್ನ ನೂತನ ಮುಖ್ಯಸ್ಥರಾಗಿ ಎಸ್ ಸೋಮನಾಥ್ ಅವರನ್ನ ನೇಮಕ ಮಾಡಿದೆ. ಇದು ಸಂಪುಟದ ನೇಮಕಾತಿ ಸಮಿತಿಯು ಇವರನ್ನ ನೇಮಕವನ್ನ ಮಾಡಿದ್ದಾರೆ. ಇನ್ನು ಇವರು ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿ ಮತ್ತು ಇಸ್ರೋನ ಅಧ್ಯಕ್ಷರಾಗಿ ಈ ಹುದ್ದೆಗೆ ಜನವರಿ 12, 2022ರಂದು ಇವರು ನೇಮಕಗೊಂಡಿದ್ದಾರೆ. ಇವರ ಅವಧಿ ಎಷ್ಟು ವರ್ಷ ಅಂತ ಕೇಳಿದ್ರೆ ಇವರ ಅವಧಿ 3 ವರ್ಷದವರೆಗೂ ಇದೆ. ಇನ್ನು ಇಸ್ರೋ ಸ್ಥಾಪನೆ ಆಗೋದಕ್ಕಿಂತ ಮುಂಚೆ ಭಾರತದಲ್ಲಿ ಇನ್ಕೋಸ್ಪಾರ್ ಅಂತ ಸ್ಥಾಪನೆ ಮಾಡಿದ್ರು. ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಸಂಶೋಧನೆ ಸಮಿತಿ ಅಂತ ಕರೀತೀವಿ ಇದಕ್ಕೆ. ಇದನ್ನ ಜವಾಹರ್ಲಾಲ್ ನೆಹರು ಅವರು 1962ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಮೊದಲು ಪರಮಾಣು ಶಕ್ತಿ ಇಲಾಖೆ ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು. ಈ ಇನ್ಕೋಸ್ಪಾರ್ ಮುಂದೆ ಏನಾಗುತ್ತೆ ಅಂತಂದ್ರೆ ಇಸ್ರೋ ಆಗಿ ಪರಿವರ್ತನೆಗೊಳ್ಳುವಂತದ್ದು. ಇನ್ನು ಇದು ಇಸ್ರೋ ಆಗಿ ಪರಿವರ್ತನೆಗೊಂಡ ನಂತರ ಕೂಡ ಮೊದಲು ಇದು ಪರಮಾಣು ಶಕ್ತಿ ಇಲಾಖೆಯಲ್ಲೇ ಇರುತ್ತದೆ. ಆದರೆ 1969ರಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಇಸ್ರೋ ಈ ಪರಮಾಣು ಶಕ್ತಿ ಇಲಾಖೆಯಿಂದ ಮುಂದೆ ಇದೇನಾಗುತ್ತದೆ ಬಾಹ್ಯಾಕಾಶ ಇಲಾಖೆಗೆ ವರ್ಗಾವಣೆ ಹೊಂದುತ್ತದೆ. ಇನ್ನು ಈ ಇಸ್ರೋ ಸ್ಥಾಪನೆ ಆಗಿದ್ದು ಡೇಟ್ ಕೇಳಿದ್ರೆ ನಮಗೆ 15 ಆಗಸ್ಟ್ 1969 ಅಂತ ಹೇಳಬೇಕು. ಇದರ ಸ್ಥಾಪಕ ಯಾರು ಅಂತ ಕೇಳಿದ್ರೆ ವಿಕ್ರಮ್ ಸಾರಾಭಾಯ್ ಅವರಾಗಿದ್ದಾರೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ, ಬೆಂಗಳೂರಿನಲ್ಲಿ ಇರುವಂತಹದ್ದು. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯವು ಮೊದಲ LPG ಸಕ್ರಿಯಗೊಳಿಸಿದ್ದು ಮತ್ತು ಹೊಗೆ ಮುಕ್ತ ಭಾರತೀಯ ರಾಷ್ಟ್ರವಾಗಿದೆ ಅಥವಾ ರಾಜ್ಯವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹೊಗೆ ಮುಕ್ತ ಭಾರತೀಯ ರಾಜ್ಯ, ಇದು ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ಹಿಮಾಚಲ್ ಪ್ರದೇಶ. ಇನ್ನು ಮೇ 2016ರಲ್ಲಿ ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ ಇವ್ರೇನ್ ಮಾಡ್ತಾರೆ, ಪ್ರಾರಂಭವನ್ನ ಮಾಡ್ತಾರೆ. ಅದರ ಜೊತೆಗೆ
ಕೇಂದ್ರ ಯೋಜನೆಯ ವ್ಯಾಪ್ತಿಗೆ ಒಳಪಡದವರಿಗೆ ಅಂದ್ರೆ ಯಾರು ಈ ಉಜ್ವಲ್ ಯೋಜನೆಯಲ್ಲಿ ಯಾರು ಈ ಉಜ್ವಲ್ ಯೋಜನೆಯ ಸಹಾಯವನ್ನು ಪಡೆಯೋದಿಲ್ವಲ್ಲ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೋಸ್ಕರ ಹಿಮಾಚಲ್ ಪ್ರದೇಶದಲ್ಲಿ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಗೊಂಡ್ಬರ್ತಾರೆ. ಅದು ಯಾವ್ದು ಅಂದ್ರೆ ಗೃಹಿಣಿ ಸುವಿಧಾ ಯೋಜನಾ ಅಂತ. ಈ ಗೃಹಿಣಿ ಸುವಿಧಾ ಯೋಜನೆ ಏನಿದೆಯಲ್ಲ, ಈ ಯೋಜನೆ ಹಾಗೂ ಉಜ್ವಲ್ ಯೋಜನೆ ಈ ಎರಡರ ಅಡಿಯಲ್ಲಿ ಕೂಡ ಹಿಮಾಚಲ್ ಪ್ರದೇಶದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಈ ಗ್ಯಾಸ್ ಕನೆಕ್ಷನ್ ಗಳನ್ನ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಉಜ್ವಲ್ ಯೋಜನೆಯನ್ನ ಶುರು ಮಾಡಿದ್ದು ಯಾವಾಗ ಅಂತ ಕೇಳಿದ್ರೆ ನಮ್ಗೆ 1 ಮೇ 2016 ಉಜ್ವಲ್ ಯೋಜನೆಯನ್ನ ಪ್ರಾರಂಭ ಮಾಡ್ತಾರೆ ಕೇಂದ್ರ ಸರ್ಕಾರದವರು. ಇನ್ನು ಈ ಯೋಜನೆ ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ. ಅಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ ನಾವು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದ್ರೆ ಏನು? ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ದುಡ್ಡಿನ ಸಹಾಯವನ್ನು ಮಾಡುತ್ತದೆ ಹಾಗೂ ಇನ್ನು ಉಳಿದಿದ್ದನ್ನ ಏನ್ ಮಾಡ್ತಾರೆ, ರಾಜ್ಯ ಸರ್ಕಾರದವರು ನಿಭಾಯಿಸ್ತಾರೆ. ಈ ರೀತಿ ಇರುತ್ತದೆ. ಈಗ ಸದ್ಯಕ್ಕೆ ಉಜ್ವಲ ಯೋಜನೆ ಮುಕ್ತಾಯಗೊಂಡು ಉಜ್ವಲ 2.0 ಈಗ ಜಾರಿಯಲ್ಲಿರ್ತಕ್ಕಂಥದ್ದು. ಈ ಉಜ್ವಲ 2.0 ದಲ್ಲಿ ಏನ್ ಮಾಡ್ತಾ ಇದ್ರು, ಅದಕ್ಕೆ ಉಜ್ವಲ 1 ದಲ್ಲಿ ಇದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಈ ಉಜ್ವಲ ಮೊದಲನೇ ಯೋಜನೆಯಲ್ಲಿ ಈ BPL ಕುಟುಂಬದಲ್ಲಿ ಇರತಕ್ಕಂತಹ ಮಹಿಳೆಯರಿಗೆ LPG ಸಂಪರ್ಕಗಳನ್ನ ವಿತರಣೆ ಮಾಡ್ತಾ ಇದ್ರು. ಇನ್ನು ಉಜ್ವಲ 2.0 ದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇತರ ರಾಜ್ಯಗಳಿಂದ ವಲಸೆ ಬಂದಿರತಕ್ಕಂತಹ ಕೆಲಸಗಾರರು ಏನಿರ್ತಾರಲ್ಲ, ಇವರಿಗೆ ಏನಾಗೋದಿಲ್ಲ ಅಂತಂದ್ರೆ ಇವರ ವಿಳಾಸ ಪುರಾವೆಗಳನ್ನು ಕೊಡಲು ತುಂಬಾ ಕಷ್ಟ ಆಗುತ್ತದೆ. ಈ ತರದ ಜನರಿಗೆ ಉಜ್ವಲ 2 ಯೋಜನೆಯಲ್ಲಿ LPG ಸಂಪರ್ಕಗಳನ್ನ ಕೊಡ್ತಾ ಇದ್ದಾರೆ. ಇನ್ನು ಈ ಉಜ್ವಲ 2 ಯೋಜನೆಯಲ್ಲಿ ನಮ್ಗೆ ಏನ್ ಗೊತ್ತಿರ್ಬೇಕಂತಂದ್ರೆ, ಫ್ರೀ ಗ್ಯಾಸ್ ಸಿಲಿಂಡರ್ ಗಳನ್ನ ಕೊಡುವಂತದ್ದು, ಇದ್ರ ಜೊತೆಗೆ ಗ್ಯಾಸ್ ಸಿಲಿಂಡರ್ ನ ಜೊತೆಗೆ ಗ್ಯಾಸ್ ಅನ್ನು ಕೂಡ ಫ್ರೀ ಆಗಿ ಕೊಡುವಂತದ್ದು. ಇದು ಏನಂತ ಕೇಳಿದ್ರೆ, ಓನ್ಲಿ 2 ಸಿಲಿಂಡರ್ ಗಳನ್ನ ಮಾತ್ರ ಇಲ್ಲಿ ಫ್ರೀ ಆಗಿ ಕೊಡ್ತಾರೆ. ಮುಂದೆ ನಾವು ಏನು ಸಾಮಾನ್ಯವಾಗಿ ಬೆಲೆಯನ್ನ ಕಟ್ಟಿ ಸಿಲಿಂಡರ್ ಗಳನ್ನು ಕೊಡ್ತೀವಿ, ಅದೇ ರೀತಿ ಈ ಕಾಯ್ದೆಯಲ್ಲಿ ನಾವು ಪಡ್ಕೋಬೇಕಾಗಿದೆ. ಇನ್ನು ಇದು ಏನಂತಂದ್ರೆ, ಈ ಹೊರ ರಾಜ್ಯಗಳಿಂದ ಬರತಕ್ಕಂಥ ವಲಸೆ ಕಾರ್ಮಿಕರಿದಾರಲ್ಲ, ಇವರಿಗೆ ಈಗ ಯಾವುದೇ ವಿಳಾಸ ಪುರಾವೆಗಳನ್ನು ಕೊಡಬೇಕಾಗಿಲ್ಲ. ಇವರು ಸ್ವಯಂ ಘೋಷಣೆಯನ್ನ ಮಾತ್ರ ನೀಡಬೇಕಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಕಡೆ ಪ್ರಶ್ನೆ ಏನಂತಂದ್ರೆ, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ AIIB ಅಂತ ಕರಿತೀವಿ. ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಮೊದಲನೇ ಪ್ರಶ್ನೆ, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ನಲ್ಲಿ 100ಕ್ಕೂ ಹೆಚ್ಚು ಸದಸ್ಯರನ್ನ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಎರಡನೇ ಸ್ಟೇಟ್ಮೆಂಟ್, ಚೀನಾ ಅತಿ ದೊಡ್ಡ ಷೇರುದಾರ. ಮೂರನೇ ಸ್ಟೇಟ್ಮೆಂಟ್ ಬಂದು ಇದರಲ್ಲಿ ಉತ್ತರ ಅಮೆರಿಕಾದಿಂದ ಸದಸ್ಯರನ್ನು ಹೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ ಹಾಗೂ ಮೊದಲು ಮತ್ತು ಎರಡನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗುತ್ತೆ, 1 ಮತ್ತು 2. ಇನ್ನು ಈ ಏಷ್ಯಾ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇದಕ್ಕೆ ಯಾಕೆ ಇದು ನ್ಯೂಸ್ ಅಲ್ಲಿದೆ ಅಂತ ಕೇಳೋದಾದ್ರೆ, ನಮ್ಮ RBI ನ ಮಾಜಿ ಗವರ್ನರ್ ಆದಂತಹ ಉರ್ಜಿತ್ ಪಟೇಲ್ ಅವರು ಈಗ ಈ AIIB ಏನಿದೆಯಲ್ಲ, ಈ AIIB ನ ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಈ AIIB ಅಥವಾ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅನ್ನುವಂಥದ್ದು 2015ರಲ್ಲಿ ಸ್ಥಾಪನೆಗೊಳ್ಳುತ್ತದೆ ಹಾಗೂ ಇದರಲ್ಲಿ ಮೊದಲು 57 ರಾಷ್ಟ್ರಗಳಿರ್ತವೆ, ಸದಸ್ಯ ರಾಷ್ಟ್ರಗಳು. ಈಗ ಹೆಚ್ಚಿನ ಸದಸ್ಯ ರಾಷ್ಟ್ರಗಳು ಇದರಲ್ಲಿ ನೋಡಬಹುದು. ಇದರಲ್ಲಿ ಅತಿ ಹೆಚ್ಚು ಪಾಲುದಾರರು ಯಾರು ಅಂತ ಕೇಳಿದ್ರೆ ಶೇರ್ ಹೋಲ್ಡರ್, ಅದು ಚೈನಾ. ಅಂದ್ರೆ ಅತಿ ಹೆಚ್ಚು ದುಡ್ಡನ್ನ ಇಲ್ಲಿ ಇನ್ವೆಸ್ಟ್ ಮಾಡುವಂತದ್ದು. ಇನ್ನು ಎರಡನೆಯ ಅತಿ ದೊಡ್ಡ ಷೇರುದಾರ ಯಾರು ಅಂತ ಕೇಳಿದ್ರೆ ಅದು ಇಂಡಿಯಾ ಆಗಿದೆ. ಇನ್ನು ಈ ಏಷ್ಯಾ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಇದು ಏಷ್ಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡೋದಕ್ಕೆ ದುಡ್ಡಿನ ಸಹಾಯವನ್ನ ಮಾಡುವಂತಹ ಬ್ಯಾಂಕ್ ಆಗಿದೆ. ಇನ್ನು ಇದರ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಇದು ಬೀಜಿಂಗ್ ನಲ್ಲಿ ಇದೆ. ಸ್ನೇಹಿತರೆ, ಈ ಏಷ್ಯಾ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿನ ಪೂರ್ವದಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಸ್ಥಾಪನೆ ಆಗಿತ್ತು. ಇದು ಸ್ಥಾಪನೆ ಆಗಿದ್ದು 1966ರಲ್ಲಿ. ಇದರಲ್ಲಿ ಅತಿ ದೊಡ್ಡ ಷೇರುದಾರ ಯಾರು ಅಂತ ಕೇಳಿದ್ರೆ ಅದು ಜಪಾನ್ ಆಗಿದೆ. ಇದರಲ್ಲಿ ಇಂಡಿಯಾ ಕೂಡ 4ನೇ ಅತಿ ದೊಡ್ಡ ಷೇರುದಾರರಾಗಿದೆ. ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಉದ್ದೇಶ ಏನು ಅಂತಂದ್ರೆ, ಬಡತನವನ್ನ ನಿವಾರಣೆ ಮಾಡುವಂತ ಉದ್ದೇಶವನ್ನು ಇದು ಹೊಂದಿರುವಂತದ್ದು ಹಾಗೂ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಅದು ಮನಿಲಾದಲ್ಲಿರುವಂತದ್ದು. ಇನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರ್ಬೋದು, AIIB ಆಗಿರ್ಬೋದು, ಈ ಎರಡರಲ್ಲೂ ಕೂಡ ವೋಟಿಂಗ್ ಪವರ್ ಏನು ಕರಿತೀವಿ, ವೋಟಿಂಗ್ ಪವರ್ ಯಾವ ರೀತಿ ಇದೆ ಅಂತಂದ್ರೆ, ಯಾರು ಇಲ್ಲಿ ಹೆಚ್ಚಿನ ಪಾಲುದಾರರಾಗಿದ್ದಾರೆ ಅವರಿಗೆ ಹೆಚ್ಚಿನ ವೋಟಿಂಗ್ ಪವರ್ ಇರುವಂತದನ್ನ ನೋಡಬಹುದು. ಸ್ನೇಹಿತರೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಅಥವಾ ಬ್ರಿಕ್ಸ್ ಬ್ಯಾಂಕ್ ಅಂತ ಕೂಡ ಕರಿತೀವಿ. ಈ ಬ್ರಿಕ್ಸ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು ಹಾಗೂ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸಿ. ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದಲ್ಲಿ ಇದಕ್ಕೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋನ ತಪ್ಪದೆ ನೋಡಿ ಹಾಗೂ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.